ಅಶ್ವವೇಗ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಕುಮಾರ್. UPSC ಸಾಧನೆ ಮಾಡಬೇಕಂದ್ರೆ ಕೆಲವರು ಹೇಳ್ತಾರೆ ಅದನ್ನು ತಪಾಸ್ ಮಾಡಬೇಕು, ತಪಾಸ್ ಮಾಡಿದ್ರೆ ಮಾತ್ರ UPSC ಪಾಸ್ ಆಗೋದು ಅನ್ನೋದನ್ನು ಮಾತಿರುವಂಥದ್ದು. ಅಂಥದ್ರಲ್ಲಿ ಈ ಬಾರಿ 2025ರಲ್ಲಿ ಏನು ಕೋಲಾರ ಜಿಲ್ಲೆಯಿಂದ 5 ಜನ UPSC ಪರೀಕ್ಷೆ ಪಾಸ್ ಆಗಿರುವಂಥದ್ದು. ಅಂಥದ್ರಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಇದೀಗ ಸಾಗರ್ ಅನ್ನೋರು. ಸಾಗರ್ 641 ರ್ಯಾಂಕ್ ಪಡೆದಿರುವಂಥದ್ದು ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ 14ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅರುಣ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಪ್ರಿಪ್ರೇಷನ್ನು ಮತ್ತು ಈಗ ಏನು ನಿಮ್ಮ ಒಂದು ರಿಸಲ್ಟ್ ಬಂದ ತಕ್ಷಣ ಏನು ಅನಿಸುತ್ತೆ ಸರ್ ನಿಮಗೆ? ಸರ್, ರಿಸಲ್ಟ್ ಬಂದಾಗ ನಾರ್ಮಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬರ್ಬೋದು ಅಂತ. ಯಾಕಂದರೆ 6 ವರ್ಷಗಳ ಪರಿಶ್ರಮ ಇತ್ತು, ಖುಷಿ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಓಕೆ, ನಂದು ಫಸ್ಟು ಎಲ್ರಿಗೂ ಏನಿರುತ್ತೆ, ಲಿಸ್ಟಲ್ಲಿ ಹೆಸರು ಬಂದರೆ ಸಾಕು, ಆ ಓಲಿ PDF ಅಲ್ಲಿ ಹೆಸರು ಬಂದರೆ ಸಾಕು ಅನ್ನೋದಿರುತ್ತೆ. ಸೊ ಅದು ಬಂತಲ್ಲ ಅನ್ನೋದು ಒಂದು ಖುಷಿ ಆಯಿತು ಫಸ್ಟಿಗೆ. ಸೊ 641 ಓಕೆ, ನಂದು ರ್ಯಾಂಕ್ ಬಂದಿದೆ. ಸೊ ನಾನು IAS ಆಗಬೇಕು ಅಂತ ಕನ್ಸ್ಕೊಂಡಿದ್ದು. ಸೊ ಈ 641 ರ್ಯಾಂಕ್ಗೆ IAS ಸಿಗೋದಿಲ್ಲ, ಬಟ್ ನಾನು IPS ಅಥವಾ IRS ಸಿಗೋ ಚಾನ್ಸಸ್ ಇರುತ್ತೆ. ಸೊ ಐ ವಿಲ್ ಟ್ರೈ ನೆಕ್ಸ್ಟ್ ಅಟೆಂಪ್ಟ್ ಆಲ್ಸೋ. ಆ್ಯಂಡ್ ಆ ರಿಸಲ್ಟ್ ಬಂದಿದ್ದು ನನಗೊಬ್ಬನಿಗೆ ಅಲ್ಲ, ಸೊ ಇಡೀ ಫ್ಯಾಮಿಲಿಗೆ, ಫ್ರೆಂಡ್ ಸರ್ಕಲ್ಲು ಅಥವಾ ನಮ್ಮ ಕೊಲೀಗ್ಸು, ನಮ್ಮ ಮೆಂಟರಿಂಗ್ ಮಾಡಿದವರು ಎಲ್ರಿಗೂ ಕೂಡ ಖುಷಿ ತಂದಿದೆ ಸರ್. ಓಕೆ, ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ನೀವು ಈ ಥರ ನೀವು ನೋಡಿದ ತಕ್ಷಣ ಯಾರಿಗೆ ಫೋನ್ ಮಾಡಿ ಇಷ್ಟು ರ್ಯಾಂಕ್ ಬಂದಿದೆ ಅಂತ? ನಿಮ್ಮ ತಂದೆ ತಾಯಿಯವ್ರಿಗೆ? ಸರ್ ಫಸ್ಟ್ ಕಾಲ್ ಮಾಡಿದ್ದು ನಾನು ನಮ್ಮ ಚಿಕ್ಕಪ್ಪ ಅವ್ರಿಗೆ ಕಾಲ್ ಮಾಡಿದೆ. ಅವರು ವಾಸುದೇವ್ ಅಂತ, ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಶ್ರೀನಿವಾಸಪುರದಲ್ಲೇ ಇದ್ದವರು. ಅವರೇ ನಂದಿಷ್ಟು ಇಡೀ ಜರ್ನಿಯಲ್ಲಿ ನಾನು ಏನು ಮಾಡ್ತಿದ್ದೀನಿ, ಏನು ಓದ್ತಿದ್ದೀನಿ, ಸೊ ನಾನು ಕನ್ಸಿಸ್ಟೆನ್ಸ್ ಆಗಿ ಓದಬೇಕಾದ್ರೆ ಅವರೇ ನನಗೆ ಮೋಟಿವೇಟ್ ಮಾಡ್ತಾ ಬಂದರು. ಅವ್ರು ಫಸ್ಟ್ ಕಾಲ್ ಮಾಡಿದೆ, ಚಿಕ್ಕಪ್ಪ ನಂದು 641 ರ್ಯಾಂಕ್ ಬಂತು ಅಂತ ಅಷ್ಟೇ ಮಾತಾಡಿ ಇಟ್ಬಿಟ್ಟೆ. ಹೋಗೋದು ಆಯಿತು ಬಿಡಪ್ಪ, ಒಳ್ಳೇದಾಗಲಿ ಅಂತ ಅವ್ರು ಖುಷಿಪಟ್ಟರು, ಇಟ್ಬಿಟ್ರು. ನಂಗೆ ಕಾಲ್ಸ್ ಬರ್ತಿರುತ್ತೆ. ಆಮೇಲೆ ನಮ್ಮ ಅಮ್ಮಗೆ ಮಾಡಿದೆ, ಆಮೇಲೆ ನಮ್ಮ ಅಪ್ಪಗೆ ಮಾಡಿದೆ. ಅಪ್ಪ ಅಮ್ಮಗೆ ಗೊತ್ತಾಗಲ್ಲ ಇದು ನಾನು ಏನು ಬಂದಿದ್ದೀನಿ ಅಂತಲೇ ಗೊತ್ತಿಲ್ಲ ಪಾಪ ಅವ್ರಿಗೆ. 641 ರ್ಯಾಂಕು ಅದೆಲ್ಲ ಏನೂ ಹೇಳಲಿಲ್ಲ. ನಾನೇನು ಹೇಳಿದೆ, ಮೊನ್ನೆ ಡೆಲ್ಲಿಗೆ ಹೋಗಿದ್ನಲ್ಲ ಅಮ್ಮ, ಅದು ಎಕ್ಸಾಮ್ ಪಾಸ್ ಆಯಿತು ಅಂತ ಅಂದೆ. ಓ ಆಯ್ತು ಬಿಡಪ್ಪ, ಒಳ್ಳೇದಾಯಿತು ಅಂತ ಅಂದರು. ಅವ್ರಿಗೆ ನಾನು UPSC ಅಂತ ಹೇಳಿದ್ರು ಗೊತ್ತಾಗಲ್ಲ. ಸೊ ಅಷ್ಟು ಮುಗ್ದರು ಅವರು. ಸೊ ಅವ್ರಿಗೆ ನಾನು ಆ ಮೂಮೆಂಟಲ್ಲಿ ಹೇಳಿದಾಗ ಅವ್ರು ನಿರಾಳ ಅಂತ ಅನಿಸ್ತು. ನನಗೂ ಖುಷಿ ಆಯಿತು ಅವ್ರ ಜೊತೆ ಫಸ್ಟ್ ಶೇರ್ ಮಾಡಿದ್ದು. ಓಕೆ, ನೀವು ಮೂಲತಃ ಕೋಲಾರ ಜಿಲ್ಲೆ. ಕೋಲಾರಿಗೆ ಯಾವುದೇ ರೀತಿಯಂಥ ಒಂದು ನದಿ ಮೂಲ ಇರಲ್ಲ. ಬರೀ ಕೋಲಾರದಲ್ಲಿ ಏನಿದ್ರು ರೈತರು ಬೆಳೆ ಮಾತ್ರ ಬೆಳೀತಾರೆ. ಮತ್ತು ಈ ರೀತಿಯ ಒಂದು UPSC ಎಕ್ಸಾಮ್ಸ್ ಬರೆಯೋದು ಮತ್ತು ಪಾಸ್ ಆಗೋದು ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಇತ್ತೀಚೆಗೆ ತುಂಬ ಜನ UPSCಗೆ ಕೋಲಾರದಿಂದ ಆಯ್ಕೆ ಆಗ್ತಾ ಇರುವಂಥದ್ದು. ಏನು ಹೇಳ್ತೀರಾ ಕೋಲಾರ ಜಿಲ್ಲೆಯವರಾಗಿ ನೀವು? ಸರ್, ಒಂದೇನಂತಂದರೆ ಟ್ಯಾಲೆಂಟ್ಗೇನು ಕೊರತೆ ಇಲ್ಲ, ಕಷ್ಟಪಡೋ ಜನ ಇದ್ದಾರೆ. ಬಟ್ ನೀರಿಲ್ಲ ಅನ್ನೋದು ಒಂದು ನಮ್ಗೆ ಕೊರತೆ ಇದೆ. ಕುಡಿಯೋಕ್ಕೂ ನೀರು ಕಷ್ಟ ಆಗಿದೆ ನಮಗೆ. ಸೊ ಆ ನಿಟ್ಟಿನಲ್ಲಿ ನೀರಿಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಕೃಷಿ ಕಡೆ ಒಲವನ್ನ ತೋರದೆ, ಕೃಷಿಯಲ್ಲಿ ನಾವು ಮುಂದುವರೆದಿದ್ರೂ ಕೂಡ ಎಷ್ಟೋ ಜನ ಪೇರೆಂಟ್ಸ್ ನಮ್ಮ ಮಕ್ಕಳು ಮತ್ತೆ ಕೃಷಿಕರಾಗೋದು ಬೇಡ ಅಂತ ಅನ್ಕೋತಾರೆ. ಯಾಕಂದರೆ ಕಷ್ಟ ನೋಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಿದ್ದಾರೆ. ಈವನ್ ಗೌರ್ಮೆಂಟ್ ಸ್ಕೂಲಲ್ಲಿರ್ಬೋದು, ಪ್ರೈವೇಟ್ ಸ್ಕೂಲಲ್ಲಿರ್ಬೋದು. ಆ ಓದಿಸಿ ನಾವು ಮುಂದೆ ಬರಬೇಕು ಅನ್ನೋದು ಒಂದು ಇನ್ಸ್ಪಿರೇಷನ್. ಇನ್ನೊಂದು, ಕೋಲಾರ ಕಳೆದ 50-60 ವರ್ಷಗಳಿಂದ ಕೂಡ ಈ KPSCಯಲ್ಲಿರ್ಬೋದು ಅಥವಾ UPSCಯಲ್ಲಿರ್ಬೋದು ಸಾಧನೆ ಮಾಡ್ತಾನೆ ಬಂದಿದ್ದಾರೆ. ಪ್ರತಿ ವರ್ಷ 3-4 ಜನ ಸಾಧನೆ ಮಾಡ್ತಾನೆ ಬಂದಿದ್ದಾರೆ. ಸೊ ಇದು ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ನನಗೇನೇ ಕೂಡ ನಮ್ಮೂರ ಪಕ್ಕದಲ್ಲಿ ಕೆಂಬೋಡಿ KR ನಂದಿನಿ ಮೇಡಮ್ ಆಲ್ ಇಂಡಿಯಾ ರ್ಯಾಂಕ್ 2016ನಲ್ಲಿ. ಆನಂತರ ಇವಾಗ ನಮ್ಮ ಮಧು ಅವರು ಇರಕ್ಸಂದ್ರ ನಮ್ಮ ಪಕ್ಕದೂರವರು, ಅವರು ಕೂಡ IRS ಆಗಿದ್ರು. ಈ ಸಲನೂ ರ್ಯಾಂಕ್ ಬಂದಿದೆ. ಸೊ ಇದು ಹೆಂಗೆ ಅಂತಂದ್ರೆ ಸೈಕ್ಲಿಕಲ್ ಎಫೆಕ್ಟ್ ಸರ್. ಒಬ್ಬರನ್ನ ನೋಡಿ ನಾವು ತುಂಬ ಇನ್ಸ್ಪಿರೇಷನ್ ಆಗಿ ನಾವು ಆಗ್ಬೇಕು ಅನ್ನೋದು ಕೂಡ. ಸೊ ಈ ತರ ಇನ್ಸ್ಪಿರೇಷನ್ ತಗೊಂಡು ನಾನು ಮುಂದಕ್ಕೆ ಬಂದಿದ್ದೀನಿ ಸರ್. ಸರ್, ನಿಮಗೆ ಯಾರಾದರೂ ಈ ರೀತಿ ಇನ್ಸ್ಪಿರೇಷನ್ ಇದ್ದಾರೆ ಚಿಕ್ಕ ವಯಸ್ಸಿಂದ? ಯಾಕಂದರೆ ನಿಮ್ಮ ತಂದೆ ತಾಯಿಯವರು ಕೃಷಿಕರು, ಯಾವುದೇ ರೀತಿಯಂಥ ಒಂದು ಎಜುಕೇಷನ್ನು ಕಡಿಮೆ ಮಟ್ಟದಲ್ಲಿ ಎಜುಕೇಷನ್ ಇರುತ್ತೆ. ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಯಾವ ರೀತಿ ಏನಾಗಬೇಕು ಅನ್ನೋ ಆಸೆ ಇತ್ತು? ಸರ್, ಅಪ್ಪ ಅಮ್ಮಗೆ ಏನೂ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮ ಎಜುಕೇಷನ್ ಮಾಡೇ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ ಅವ್ರು ನಾವು ಒಂದಿದೆ, ಮಕ್ಕಳು ನಮ್ಮ ಥರ ಬಿಸಿಲಲ್ಲಿ ಕೆಲಸ ಮಾಡಬಾರ್ದು, ಸ್ಕೂಲ್ಗೆ ಓದಿದ್ರೆ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಆರಾಮಾಗಿರ್ತಾರೆ ಅನ್ನೋದು ಒಂದು ಥಾಟ್ ಇದೆ. ಸೊ ನನಗೆ ಇನ್ಸ್ಪಿರೇಷನ್ ಮೇಯ್ನ್ ಆಗಿ ನಾನು PUCಯಲ್ಲಿ ಇರಬೇಕಾದ್ರೆ DK ರವಿ ಸರ್ ಕೋಲಾರದಲ್ಲಿ DC ಆಗಿದ್ದಾಗ ಇನ್ಸ್ಪಿರೇಷನ್. ಅವ್ರು ಮಾಡಿದಂಥ ಕೆಲಸಗಳು ಇನ್ಸ್ಪಿರೇಷನ್. ಅವ್ರು ಹೋಗಿ ರೋಡ್ನ ಇನ್ಸ್ಪೆಕ್ಷನ್ ಮಾಡೋದಿಂದ ಹಿಡಿದು ಸಿವಿಲ್ ಸರ್ವೆಂಟ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋದ್ರಿಂದ, ಅದು ಆ ಬ್ಯುಸಿ ಶೆಡ್ಯೂಲಲ್ಲಿ ವೀಕೆಂಡ್ಸಲ್ಲಿ ದಲಿತರ ಮನೆಗೆ ಊಟ ಮಾಡೋದ್ರಿಂದ ಸೋಷಿಯಲ್ ಜಸ್ಟಿಸ್ ಅಥವಾ ಆ ನೋಷನ್ನ ತೆಗಿಬೇಕು ಅನ್ನೋ ಒಂದು ಇದು ಅನ್ಟಚಬಲ್ನ ರಿಮೂವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಆಗಿರಲಿ, ಅಥವಾ ಆ್ಯಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ಸ್ ಆಗಿರಲಿ, ಅಥವಾ ನಮ್ಮ ಕೆರೆಗಳ ಒತ್ತುವರಿನ ತೆರವು ಮಾಡೋ ಅಂತ ಆಗಿದ್ದೀರಿ. ಈ ಕೆಲಸಗಳೆಲ್ಲ ಜಸ್ಟ್ ಇನ್ಸ್ಪಿರೇಷನ್. ನಮ್ಗೆ ಏನೂ ಗೊತ್ತಿಲ್ಲ ಆ ಸಣ್ಣ ಏಜಲ್ಲಿ. ಅವ್ರು ಮಾಡ್ತಿದ್ದಾರಲ್ಲ ಆಫೀಸರು, ಅವ್ರ ಥರ ಆದರೆ ನಾವು ಮಾಡ್ಬೋದಲ್ಲ ಅನ್ನೋದು ಒಂದು ಇನ್ಸ್ಪಿರೇಷನ್. ಸೊ ಫಸ್ಟ್ ಇನ್ಸ್ಪಿರೇಷನ್ ಈಸ್ ಫ್ರಮ್ DK ರವಿ ಸರ್ ಓನ್ಲಿ. ಭೇಟಿ ಮಾಡಿದ್ರೆ ಯಾವಾಗಾದ್ರೂ DK ರವಿ ಅವ್ರನ್ನ? ಅವ್ರ ಕೋಚಿಂಗ್ ಕ್ಲಾಸ್ಗೆ ಯಾವುದು ಅಟೆಂಡ್ ಮಾಡಿದ್ರಾ ಅಂತ? ಸರ್, ನಾನು ಸೆಕೆಂಡ್ PUCಯಲ್ಲಿ ಇದ್ದೆ. ಆ ಚೆನ್ನಯ್ಯ ರಂಗಮಂದಿರದಲ್ಲಿ ಅವರು ವೀಕೆಂಡ್ಸಲ್ಲಿ ಪಾಠ ಮಾಡ್ತಿದ್ರು, 1 hour 2 hour ಸೆಷನ್. ನಾನು ಚೆನ್ನಯ್ಯ ರಂಗಮಂದಿರಿಗೆ ಅವಾಗಲೇ ನನಗೆ ಆಸೆ ಹೋಗಬೇಕು, ಅವ್ರ ಪಾಠ ಕೇಳಬೇಕು ಅಂತ. ಬಟ್ ಅಲ್ಲಿ ಏನು ಹೇಳ್ತಿದ್ರು,
ಡಿಗ್ರಿ ಮಾಡಿದರೆ ಮಾತ್ರ ಅಲೋ ಮಾಡ್ತೀವಿ, ಅಥವಾ ಡಿಗ್ರಿಯಲ್ಲಿ ಇರಬೇಕು, PUC ಅವ್ರಿಗೆ ಅಲೋ ಇಲ್ಲ. 2-3 ಸಲ ಹೋಗಿ ನನ್ನ ವಾಪಸ್ ಕಳಿಸಿದ್ದಾರೆ. ಸೊ ನನಗೆ ಆದರೂ ಕೂಡ ಅವ್ರದ್ದು ಯೂಟ್ಯೂಬಲ್ಲೆಲ್ಲ ನನ್ನ ಫ್ರೆಂಡ್ಸ್ ತೋರಿಸಿದ್ರು. ಸೊ ಅದನ್ನ ನೋಡಿ ಖುಷಿ ಪಟ್ಟಿದ್ದೆ. ಬಟ್ ನಾನು ಪ್ರಯತ್ನ ಮಾಡಿದ್ದೆ ಹೋಗ್ಬೇಕು ಅವ್ರ ಕ್ಲಾಸ್ ಕೇಳಬೇಕಂತ, ಬಟ್ ಆಗಿಲ್ಲ ಸರ್. ಬಟ್ ದ ಇನ್ಸ್ಪಿರೇಷನ್ ಈಸ್ ಅವರಿಂದನೇ ಬಂದಿರೋದು ಸರ್. ಓಕೆ, ಈಗ ಈ ಪೊಲೀಸ್ ಇಲಾಖೆಯಲ್ಲೂ ಸಹ PSI ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ಅದ್ರ ಯಾವ ರೀತಿ ನೀವು ಯಾವಾಗ ಸೆಲೆಕ್ಟ್ ಆಗಿದ್ರು, ಎಷ್ಟನೇ ರ್ಯಾಂಕ್ ಬಂದಿತ್ತು, ಯಾವ ಬ್ಯಾಚ್ ನೀವು? ಹಾಂ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮುಂಚೆ ಹೇಳ್ಬೇಕಂತಂದ್ರೆ ನಾನು ಅಸೆಂಬ್ಲಿ ಸೆಕ್ರೆಟರಿಯೇಟ್ ವಿಧಾನಸಭೆ ಸಚಿವಾಲಯ ವಿಧಾನಸೌಧದಲ್ಲಿ 2.5 ವರ್ಷ ವರ್ಕ್ ಮಾಡಿದೆ ಸರ್. 2023ರಲ್ಲಿ ಸೆಲೆಕ್ಟ್ ಆಗಿದ್ದು. ಲಾಸ್ಟ್ ಇಯರ್ ಸೆಪ್ಟೆಂಬರ್ವರೆಗೂ ವರ್ಕ್ ಮಾಡಿದೆ ಸರ್. ಅದು ಜೂನಿಯರ್ ಅಸಿಸ್ಟೆಂಟ್ ಜಾಬ್. ಅದಾದ ನಂತರ ನಾನು ಅದೇ ಬೇರೆ ಎಕ್ಸಾಮ್ಸ್ ಕೊಡ್ತಿದ್ದೆ. PSI ಸೆಲೆಕ್ಟ್ ಆಯಿತು. PSI ಬಂದು ನಂದು 402 ಬ್ಯಾಚ್. ನಾವು 402 ಬ್ಯಾಚ್ ಇವಾಗ ಕರೆಂಟ್ಲಿ PTC ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಗುಲ್ಬರ್ಗದಲ್ಲಿ ಟ್ರೈನಿಂಗಲ್ಲಿ ಇದ್ದಾರೆ. ಸೊ ನಾನು ಟ್ರೈನಿಂಗ್ ಹೋಗಿದ್ದೆ. ಸೊ 2 ಮಂತ್ಸ್ ಆಲ್ಮೋಸ್ಟ್ ಟ್ರೈನಿಂಗಲ್ಲಿದ್ದೆ. ಅದಾದಮೇಲೆ ನಂದು ಇಂಟರ್ವ್ಯೂ ಬಂತು ಅಂತ ಹೇಳ್ಬಿಟ್ಟು ನಾನು ಕಮಿಷನರ್ ಸರ್ ಜೊತೆ, ಅಥವಾ ಅಲ್ಲಿ PTCಯಲ್ಲಿ ನಮಗೆ ಡೆಕ್ಕಾ ಕಿಶೋರ್ ಬಾಬು ಸರ್ IPS ಇದ್ರು, SP ಆ್ಯಂಡ್ ಪ್ರಿನ್ಸಿಪಲ್ ಆಫ್ PTC. ಅವರು ಕಮ್ಯುನಿಕೇಟ್ ಮಾಡಿ, ಇಲ್ಲ ಹುಡುಗ ಪ್ರಾಮಿಸಿಂಗ್ ಇದ್ದಾನೆ, ಸೊ ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೇಕಂತಿದ್ದಾನೆ, ಇವ್ರು ನಾವು ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಟ್ರೈನಿಂಗಿಂದ ರಿಲೀವ್ ಮಾಡಿ ಕಳಿಸಿದ್ರು. ಸೊ ನಂದು ಮದರ್ ಯೂನಿಟ್ ಬಂದು ಇಲ್ಲಿ ಬೆಂಗಳೂರು ಸಿಟಿ ಇತ್ತು. ಅದರಲ್ಲೂ ಸೆಂಟ್ರಲ್ ಡಿವಿಷನ್ನು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ನಾನು ಅಟ್ಯಾಚ್ ಮಾಡಿದ್ರು ಇನಿಷಿಯಲಿ. ಸೊ ನಮ್ಮ ಬ್ಯಾಚ್ ಇನ್ನೂ ಟ್ರೈನಿಂಗಲ್ಲೇ ಇದೆ ಸರ್. ನೀವು ಪೊಲೀಸ್ ಟ್ರೈನಿಂಗಲ್ಲಿ ಇರೋಕೊಂಡು ಸ್ಟೇಷನಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ PSI ಆಗಿ ಇವಾಗ ಏನಾದರೂ ಇರ್ತೀರಾ, ಈಗ ಆವಾಗ ನಿಮಗೆ ಸೀನಿಯರ್ ಆಫೀಸರ್ಸು ಆರ್ಡರ್ ಮಾಡ್ತಾಯಿದ್ರು, DCP ಇರ್ಬೋದು, ಕಮಿಷನರ್ ಆರ್ಡರ್ ಮಾಡ್ತಾರೆ. ಇವಾಗ ನೀವೇ ಒಂದು ಹಂತಕ್ಕೆ ಹೋಗಿದ್ದಾರೆ ಬೇರೆಯವ್ರಿಗೆ ಆರ್ಡರ್ ಮಾಡೋಕ್ಕೆ, ಎಷ್ಟು ಖುಷಿ ಆಗುತ್ತೆ ಇದು? ಸರ್, ಫಸ್ಟ್ ಆಫ್ ಆಲ್ ಸ್ಟೇಷನ್ಗೆ ಹೋದಾಗ PSI ಆಗಿ ಹೋಗಿದ್ದಾಗ ಒಂದು ಸ್ವಲ್ಪ ದಿವಸ ಸ್ಟೇಷನಲ್ಲಿದ್ದೆ. ಅಲ್ಲಿ ನಮಗಿಂತ ಲೋ ಲೆವೆಲ್ ಆಫೀಸರ್ಸ್ ಅಥವಾ ಸ್ಟಾಫು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಹೈಯರ್ ಅಫಿಷಿಯಲ್ಸು ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಇದು ಹೈರಾರ್ಕಿ ಇದ್ದೇ ಇರುತ್ತೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ. ಸೊ ಇವಾಗ ಆಫ್ಟರ್ ರ್ಯಾಂಕ್ ಎಲ್ಲರೂ ಕೂಡ ನನ್ನ ಕರೆದು ಸನ್ಮಾನ ಮಾಡ್ತಿದ್ದಾರೆ, ಅವ್ರ ಜೊತೆ ಕುಳಿಸ್ಕೊತಿದ್ದಾರೆ, ಮಾತಾಡ್ತಿದ್ದಾರೆ. ಸೊ ಇಟ್ಸ್ ಬಿಕಾಸ್ ಆಫ್ ಓನ್ಲಿ ದ UPSC CSE ರ್ಯಾಂಕ್ ಆ್ಯಂಡ್ ದ ಪೊಸಿಷನ್ ಸರ್. ಸೊ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಹೈಯರ್ ಅಫಿಷಿಯಲ್ಸ್ ಜೊತೆ ನಾವು ಮೀಟ್ ಮಾಡೋಕ್ಕೆ ಕೂಡ ಆಗ್ತಿರಲಿಲ್ಲ. ಸೊ ಇವತ್ತು ಅವ್ರ ಜೊತೆ ಎಲ್ಲ ಕೂತ್ಕೊಂಡಿದ್ದೀನಿ, ಅವ್ರ ಜೊತೆ ಸನ್ಮಾನ ಮಾಡಿಸ್ಕೊಂಬಂದಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಮೂಮೆಂಟ್ ಸರ್. ನಿಮ್ಮ ಕ್ಲಿಯರ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಇತ್ತ? ಯಾವ ರೀತಿ ಪ್ರಿಪೇರ್ ಆಗ್ತಾರೆ? ಯಾಕಂದರೆ UPSC ಅಂದರೆ ಸಾಮಾನ್ಯವಾಗಿ 18 ಅವರ್ ಓದಬೇಕು, 22 ಅವರ್ ಓದಬೇಕು, ಮತ್ತು ಅದಕ್ಕೆಲ್ಲ ತಪಾಸ್ ಮಾಡಬೇಕು ಅನ್ನೋದು ಇಂದಿನಿಂದ ಹೇಳ್ಕೊಂಡು ಬಂದಿರುತ್ತಾರೆ. ಸೊ ನೀವು ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇತ್ತು, ಯಾವ ರೀತಿ ಪ್ರಿಪೇರ್ ಮಾಡ್ತಾಯಿದ್ರಿ, ಮತ್ತು ಯಾವ ರೀತಿ ಕ್ರ್ಯಾಕ್ ಮಾಡಿದ್ರೆ ಅಂತ? ಎಸ್ ಸರ್, ತಪಸ್ ಅಂತ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಕರೆಕ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಸರ್, ಈ ತಪಸ್ಸಿಗೆ ಪೇಷನ್ಸ್ ಬೇಕು, ಹಾರ್ಡ್ ವರ್ಕ್ ಕೂಡ ಮಾಡಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡಲಿ ಸರ್. ಜರ್ನಿ ಸ್ಟಾರ್ಟ್ ಆಗಿದ್ದು 2019ರಲ್ಲಿ. ಇಂಜಿನಿಯರಿಂಗ್ ಮುಗಿದ ಮೇಲೆ ಜೂನ್ 13ನೇ ತಾರೀಕು, ನನಗೆ ಇನ್ನೂ ನೆನಪಿದೆ, ಜೂನ್ 13ನೇ ತಾರೀಕು ನಾನು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋದೆ ಮೈಸೂರಿಗೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ. ಆಮೇಲೆ ಕರೋನಾ ಬಂತು, ಆಮೇಲೆ ನಾವು ಮನೆಗೆ ಬಂದ್ವಿ. ಅದಾದಮೇಲೆ ಸೆಕೆಂಡ್ ಕೊರೋನಾ ವೇವ್ ಇತ್ತು. ಆ 2-3 ಇಯರ್ಸ್ ನನಗೆ ಸಿಲೆಬಸ್ ಏನಂದ್ರೆ ಅರ್ಥ ಆಗಿರಲಿಲ್ಲ. ಸೊ ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗೋದು, ಕ್ಲಾಸಸ್ ಮೇಲೆ ಡಿಪೆಂಡ್ ಆಗೋದು, ನಾವು ಸೆಲ್ಫ್ ಅನಾಲಿಸಿಸ್ ಮಾಡಲಿಲ್ಲ. ಸೊ ನಾನು 2022ರಲ್ಲಿ ಆಫ್ಟರ್ 3 ಅಟೆಂಪ್ಟ್ಸ್ ನನಗೆ ರಿಯಲೈಸ್ ಆಯಿತು, ಸೊ ನಂದು ಪಾತೆ ತಪ್ಪಿದೆ. ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಏನಿದ್ರು ಫೌಂಡೇಶನ್ ಅಥವಾ ಕೋಚಿಂಗ್ ಮೆಟೀರಿಯಲ್ ಏನು ಕೊಡ್ತಾರೋ, ಅಥವಾ ಗೈಡ್ ಏನು ಮಾಡ್ತಾರೋ, ಅದು ನಾವು ಮುಂದೆ ಹೋಗೋಕ್ಕೆ ಕಲಿಯೋಕ್ಕಷ್ಟೇ. ಬಟ್ ನಾವು ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು ನಾವು ಅನಾಲಿಸಿಸ್ ಮಾಡಿದಾಗ ಮಾತ್ರನೇ ನಮ್ದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಾಯಿತು. ಆವಾಗ ನಾನು ಸ್ಟ್ರಾಟಜಿ ಚೇಂಜ್ ಮಾಡಿದೆ. ನ್ಯೂಸ್ ಪೇಪರ್ನ ಕರೆಕ್ಟಾಗಿ ಓದ್ತಿದೆ ಸರ್. ದ ಹಿಂದೂ ಪೇಪರ್ ಇಸ್ ಎ ಮಸ್ಟ್ ಆ್ಯಂಡ್ ಸ್ಟುಡ್ ಫಾರ್ ದಿಸ್ UPSC ಎಕ್ಸಾಮಿನೇಷನ್. ಹಿಂದೂ ಪೇಪರ್ನ ಕರೆಕ್ಟಾಗಿ ಓದ್ತಿದ್ದೆ. ಹಿಂದೂ ಪೇಪರ್ ಜೊತೆಗೆ ನಾವು ಕನ್ನಡದಲ್ಲಿ ಮಾಧ್ಯಮದಲ್ಲಿ ಯಾರಾದರೂ ಓದೋರಿದ್ದರೆ ಪ್ರಜಾವಾಣಿ ಕೂಡ ಓದ್ಬೋದು ಸರ್. ಆ ಪ್ರಿಪ್ರೇಷನಲ್ಲಿ ಕರೆಂಟ್ ಅಫೇರ್ಸ್ನ ಓದೋದು. ನಾನು ಮೊದಲು ಮ್ಯಾಗ್ಝಿನ್ಸ್ ಓದ್ತಿದ್ದೆ, ಅದು ಕಂಪ್ಲೀಟಾಗಿ ಶಿಫ್ಟ್ ಆಯಿತು. ಕರೆಂಟ್ ಅಫೇರ್ಸ್ ಹೆಂಗೆ ಅಂತಂದರೆ, ನ್ಯೂಸ್ ಪೇಪರ್ ಬರ್ತಾ ಇರೋಂಥ ಕರೆಂಟ್ ಹ್ಯಾಪನಿಂಗ್ಸ್ನ ಓದೋದು, ಅದನ್ನು ಸ್ಟ್ಯಾಟಿಕ್ ಪಾರ್ಟ್ ಲಿಂಕ್ ಮಾಡೋದು. ಸೊ ಲೈಕ್ ನಮ್ಗೆ ಪಾಲಿಟಿ ಇರುತ್ತೆ, ಲಕ್ಷ್ಮೀಕಾಂತ್ ಬುಕ್ಕು, ಮಾಡರ್ನ್ ಹಿಸ್ಟ್ರಿ ಇರುತ್ತೆ, ಸ್ಪೆಕ್ಟ್ರಮ್ ಬುಕ್ಕು, ಅಥವಾ ಎಕಾನಮಿಗೆ ನಾನು ಮೃಣಾಲ್ ಸರ್ದು PDFನ ಫಾಲೋ ಮಾಡ್ತಿದ್ದೆ. ಸೊ ಇಲ್ಲಿ ಏನಾಗ್ತಿದೆಯೋ ಅಲ್ಲಿ ಲಿಂಕ್ ಮಾಡೋದು. ಆ ಲಿಂಕ್ ಮಾಡಿದ್ದಾದಮೇಲೆ UPSC ಇರುವಂಥ PYQs ಇರುತ್ತಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ, ಅದನ್ನು ಅನಲೈಸ್ ಮಾಡೋದು. UPSC PYQಸ್ನ ಆ ವರ್ಷ ಯಾಕೆ ಕೇಳಿದ್ದಾನೆ, ಇದಕ್ಕೆ ಏನಾದರೂ ಸ್ಟ್ಯಾಟಿಕ್ ಲಿಂಕ್ ಮಾಡಿದಾನ, ಅಥವಾ ಬರೀ ಕರೆಂಟ್ ಅಫೇರ್ಸ್ನ ಕೇಳಿದಾನ. ಲಿಂಕ್ ಮಾಡಿದರೆ ಅವ್ನು ಯಾಕೆ ಕೇಳ್ತಾನೆ, ಅವನು ಇದನ್ನು ಕೇಳಿ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ, ಆ UPSC ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡಾಗ ಈ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ನಂದು ಪಾರ್ಟ್ ಆಫ್ ಸ್ಟ್ರಾಟಜಿ ಹಂಗೆ ಇತ್ತು. ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ ಪಾರ್ಟು, ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ UPSC, ಏನು ಕೇಳಿದ್ದಾನೆ, ಇದನ್ನು 4 ಲಿಂಕ್ ಮಾಡಿದಾಗ ನನಗೆ ಈಸಿಯಾಗಿ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋ ಪೊಸಿಷನ್ಗೆ ಬಂದೆ. ಬಟ್ ಆದರೆ ಲಾಸ್ಟ್ 4 ಅಟೆಂಪ್ಟ್ಸಿಂದ GS ಪೇಪರ್ ಕ್ಲಿಯರ್ ಆಗ್ತಿತ್ತು. ಪ್ರಿಲಿಮ್ಸಲ್ಲಿ 2 ಪೇಪರ್ಸ್ ಇರುತ್ತೆ, ಒಂದು ಜನರಲ್ ಸ್ಟಡೀಸ್, ಇನ್ನೊಂದು CSAT ಪೇಪರ್. ಜನರಲ್ ಸ್ಟಡೀಸ್ ನನಗೆ ಅರ್ಥ ಆಗ್ಬಿಡ್ತು, ಡಿಮ್ಯಾಂಡ್ ಗೊತ್ತಾಗೋಯ್ತು, ಯಾರ ಮೇಲೂ ಡಿಪೆಂಡ್ ಆಗಲಿಲ್ಲ. ತರೋಲಿ ನಾನು ಪ್ರಿಪೇರ್ ಆಗದೆ ಕಟ್ ಆಫ್ಗಿಂತ ಜಾಸ್ತಿ ತೆಗಿತಿದ್ದೆ, GM ಕಟ್ ಆಫ್ಗಿಂತ ಜಾಸ್ತಿ ಬರ್ತಿತ್ತು. ಬಟ್ CSAT ಮಾತ್ರ ಕ್ಲಿಯರ್ ಆಗ್ತಿರಲಿಲ್ಲ, ಯಾಕಂದರೆ CSAಟಿಗೆ ನಾನು ಇದೇ ಥರ ಪ್ರಾಕ್ಟೀಸ್ ಮಾಡಿಲ್ಲ.
ಈವನ್ ದೋ ನನಗೆ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಅನಿಸಿದ್ರು ಕೂಡ ನಾನೇನು ಮಾಡ್ತಿದ್ದೆ, ಕೊನೆಯವರೆಗೂ ಪ್ರಾಕ್ಟೀಸ್ ಮಾಡದೇ ಇರೋದು, ಎಕ್ಸಾಮ್ ಟೈಮಲ್ಲಿ ಪ್ರೆಷರಲ್ಲಿ ಪ್ರಾಕ್ಟೀಸ್ ಮಾಡೋದು, ಅದು ಕ್ಲಿಯರ್ ಆಗ್ತಿರ್ಲಿಲ್ಲ. ಸೊ ಇದೇ ಥರ 4 ವರ್ಷ ಕಂಟಿನ್ಯೂ ಮಾಡಿಬಿಟ್ಟೆ. ಬಟ್ ಈ ಸಲ ಸ್ವಲ್ಪ ಎಫರ್ಟ್ ಹಾಕಿದೆ. ಸೊ ಆ ಸೆಕೆಂಡ್ ಪೇಪರ್ ಕ್ಲಿಯರ್ ಆದರೆ ಜಿ ಎಸ್ ನಂದು ಕ್ಲಿಯರ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಜಿ ಎಸ್ ಕ್ಲಿಯರ್ ಆದರೆ ನಾನು ಮೈನ್ಸ್ ಬರದೇ ಬರಿತೀನಿ ಅನ್ನೋದು ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಈ 6 ವರ್ಷ ಜರ್ನಿಯಲ್ಲಿ ಐ ಹ್ಯಾವ್ ರೆಡ್ ಸೋ ಮಚ್ ಆಫ್ ಕಂಟೆಂಟ್. ಪ್ಲಸ್ ಸ್ಟ್ಯಾಟಿಕ್ ಪಾರ್ಟ್ನ ನಾನು ಲಿಂಕ್ ಮಾಡ್ತಿದ್ದೆ, ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡ್ತಿದ್ದೆ. ನನಗೆ ಗೊತ್ತಿತ್ತು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ಮೇನ್ಸ್ ಕ್ಲಿಯರ್ ಮಾಡ್ತೀನಿ ಅಂತ. ಸೊ ವಿತೌಟ್ ಮೇಕಿಂಗ್ ಎನಿ ನೋಟ್ಸ್ ನಾನು ಮೇನ್ಸ್ ಕ್ಲಿಯರ್ ಮಾಡಿಬಿಟ್ಟೆ. ಯಾಕಂದರೆ ಮೇನ್ಸ್ಗೆ ತುಂಬ ಸ್ಟ್ರಗಲ್ ಪಡ್ತಾರೆ ಹುಡುಗರು. ನೋಟ್ಸ್ ಮಾಡ್ತಾರೆ, ಶಾರ್ಟ್ಸ್ ನೋಟ್ಸ್ ಮಾಡ್ತಾರೆ. ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ. 2023 ಅಸೆಂಬ್ಲಿಯಿಂದ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಪೇಪರ್ ಓದೋಕ್ಕೆ ಒಂದೊಂದ್ಸಲ ಟೈಮ್ ಸಿಗ್ತಿರಲಿಲ್ಲ, ಸ್ಟ್ಯಾಟಿಕ್ ಪಾರ್ಟ್ ಓದೋಕ್ಕೆ ಒಂದೊಂದ್ಸಲ ಟೈಮ್ ಸಿಗ್ತಿರಲಿಲ್ಲ. ಈ ಸಮಯದಲ್ಲಿ ನಾನು ಆ ಯು ಪಿ ಎಸ್ ಸಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಂಬಿಟ್ಟೆ. ಆ ಅರ್ಥ ಮಾಡ್ಕೊಂಡಾಗ ನಂದು ಈಸಿಯಾಗಿ ಕ್ಲಿಯರ್ ಆಯಿತು. ಪ್ರಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ಮೇನ್ಸ್ ಕ್ಲಿಯರ್ ಆಯಿತು. ಮೇನ್ಸ್ ಕ್ಲಿಯರ್ ಆದಮೇಲೆ ಇಂಟರ್ವ್ಯೂ ಕ್ಲಿಯರ್ ಆಯಿತು. ಸೊ ಇಂಟರ್ವ್ಯೂಗೆ ಸ್ಟ್ರಗಲ್ ಪಟ್ಟೆ ನಾನು. ಬಟ್ ಆ ಸ್ಟ್ರಗಲ್ಲು ನನಗೆ ಆ ಪರ್ಸ್ನಾಲಿಟಿನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಯಿತು ಸರ್. ಸರ್ ಒಂದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಈ ಜರ್ನಿಯಲ್ಲಿ ತುಂಬ ಕಲ್ತಿದ್ದೀನಿ ಸರ್. ಸೊ ಹಾರ್ಡ್ ವರ್ಕ್ ಇರ್ಬೋದು, ಪೇಷನ್ಸ್ ಇರ್ಬೋದು, ಫೇಲ್ಯೂರ್ಸಿಂದ ಯಾವತ್ತೂ ಕೂಡ ನಾವು ಧೃತಿಗೆಡಬಾರ್ದು ಅನ್ನೋದನ್ನು ಕಲ್ತಿದ್ದೀವಿ. ಸೊ ಇದೆಲ್ಲದೂ ಕೂಡ ಒಂದು ಸ್ಟ್ರಾಂಗ್ ಪರ್ಸನ್ನ ಕ್ರಿಯೇಟ್ ಮಾಡುತ್ತೆ, ಪರ್ಸನಾಲಿಟಿನ. ಆ ಪರ್ಸನಾಲಿಟಿನೇ ಬ್ಯೂರೋಕ್ರಾಟ್ ಆಗೋಕ್ಕೆ ಇದಿರ್ತಾರೆ. ಸೊ ಯು ಪಿ ಎಸ್ ಸಿ ಅವರು ಕೂಡ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸರ್ ನಿಮ್ಮದು ಇಂಟರ್ವ್ಯೂ ಯಾವ ರೀತಿ ಇತ್ತು? ಏನಾದರೂ ಕ್ವಶನ್ಸ್ ಕೇಳಿದ್ರಾ? ಅಂದರೆ ನೀವು ಸ್ಟಡಿ ಮಾಡಿರೋ ಮೆಟೀರಿಯಲ್ ಸಂಬಂಧಪಟ್ಟಂಗೆ ಏನಾದರೂ ಕ್ವಶನ್ಸ್ ಕೇಳಿದ್ರಾ, ಅಥವಾ ನಿಮ್ಮ ಎಬಿಲಿಟಿ ಅಥವಾ ನಿಮ್ಮ ಸ್ಪೋರ್ಟ್ಸಲ್ಲಿ ಯಾವುದು ಸ್ಪೋರ್ಟ್ಸಲ್ಲಿ ಏನಾದರೂ ಇದ್ದೀರಾ, ಯಾವ್ದು ಆಡ್ತೀರಾ ಅಂತ? ಸರ್ ಈ ಇಂಟರ್ವ್ಯೂ ಇಸ್ ಆಲ್ ಅಬೌಟು ಕರೆಂಟ್ ಹ್ಯಾಪನಿಂಗ್ಸ್ ಇದೆ. ಪ್ಲಸ್ ನಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾರೆ, ಡ್ಯಾಫ್ ಬಗ್ಗೆ ಕೇಳ್ತಾರೆ. ಡ್ಯಾಫ್ ಅಂದರೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ನಾವು ಇಂಟರ್ವ್ಯೂ ಟೈಮಲ್ಲಿ ಫಿಲ್ ಮಾಡಿರ್ತೀವಿ. ಅದರಲ್ಲಿ ನಮ್ಮದು ಹಾಬೀಸ್ ಮೆನ್ಷನ್ ಮಾಡಿರ್ತೀವಿ, ನಾವೇನೇನು ಹಾಬಿ ಇದೆ, ಸೊ ನಾವೇನೇನು ಪಾರ್ಟಿಸಿಪೇಟ್ ಮಾಡಿದ್ದೀವಿ, ಇದೆಲ್ಲ. ನಂದು ಹಾಬಿ ರೈಟಿಂಗ್ ಶಾರ್ಟ್ ಸ್ಟೋರೀಸ್ ಇನ್ ಕನ್ನಡ ಇತ್ತು. ಸೊ ಯಾಕಂತಂದರೆ ನಾನು 2 ಶಾರ್ಟ್ ಸ್ಟೋರೀಸ್ನ ಆಲ್ರೆಡಿ ಬರೆದು ಪಬ್ಲಿಷ್ ಮಾಡಿದ್ದೆ. ನಾನು ಇಂಜಿನಿಯರಿಂಗಲ್ಲಿ ಇರಬೇಕಾದ್ರೆ 2018-19ರಲ್ಲಿ 2 ಶಾರ್ಟ್ ಸ್ಟೋರೀಸ್ನ ಪಬ್ಲಿಷ್ ಮಾಡಿದ್ದೆ. ಆ 19 ದಿನಗಳು ಅಂತ, ಇನ್ನೊಂದು ಮಹಾರಾಜ ಸರ್ಕಲ್ 00 ಸೂಜಿ ಅಂತ, ಒಂದು ಲವ್ ಸ್ಟೋರಿ, ಇನ್ನೊಂದು ಡಿಟೆಕ್ಟಿವ್ ಸ್ಟೋರಿ. ನಾನು ಅದನ್ನು ಹಾಕಿದ್ದೆ. ನಂದು ಇಂಟರ್ವ್ಯೂ ಸ್ಟಾರ್ಟ್ ಆಗಿದ್ದು ಶೀಲ್ವರ್ಧನ್ ಸಿಂಗ್ ಸರ್ ಅಂತ ಬೋರ್ಡ್ ಅದು. ಆ ಚೇರ್ಪರ್ಸನ್ ಸ್ಟಾರ್ಟ್ ಮಾಡಿದರು, "ಸಗರ್, ಡು ಯು ರೈಟ್ ಶಾರ್ಟ್ ಸ್ಟೋರೀಸ್? ಸೊ ವಿಚ್ ಟೈಪ್ ಆಫ್ ಸ್ಟೋರೀಸ್ ಹ್ಯಾವ್ ಯು ರಿಟನ್ ಆ್ಯಂಡ್ ಪಬ್ಲಿಷ್ಡ್" ಅಂತ ಕೇಳಿದರು. ನಾನು ಹೇಳಿದೆ, ಈ ಥರ ಬರೆದಿದ್ದೆ ಸರ್, ಈ ಥರ ಪಬ್ಲಿಷ್ ಮಾಡಿದೆ ಅಂತ. ದೆನ್ ಈ ಸ್ಟಾರ್ಟೆಡ್ ವಿತ್ ಬಾನು ಮುಸ್ತಾಕ್ಸ್ ರೀಸೆಂಟ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಯಾವ ಪುಸ್ತಕಕ್ಕೆ ಬಂತು, ಸೊ ಅದರಲ್ಲಿ ಏನಿದೆ ಕಂಟೆಂಟು, ಅದರಲ್ಲಿ ಏನು ಬರೆದಿದ್ದಾರೋ ಅದು ಓಲ್ ಇಂಡಿಯಾಗೆ ಅಪ್ಲೈ ಆಗುತ್ತಾ ಅಥವಾ ಓನ್ಲಿ ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅಥವಾ ಪರ್ಟಿಕ್ಯುಲರ್ ರೀಜನ್ಗೆ ಅಪ್ಲೈ ಆಗುತ್ತಾ? ಇಟ್ ವಾಸ್ ಸ್ಟಾರ್ಟೆಡ್ ಲೈಕ್ ದಟ್. ದೆನ್ ನಂದು ಪೊಲೀಸಿಂಗ್ ಇತ್ತಲ್ಲ, ಸೊ ನಾನು PSI ಆಲ್ರೆಡಿ ಸೆಲೆಕ್ಟ್ ಆಗಿದ್ದೆ. UPSCಗೆ ಅದೊಂದು ಇಂಟ್ರೆಸ್ಟ್ ಇದೆ, ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ಯಾರಾದರೂ ಆ ವರ್ಕ್ ಬಗ್ಗೆ ಕೇಳ್ತಾರೆ. ನಂದು ಅಸೆಂಬ್ಲಿ ವರ್ಕ್ ಇತ್ತು, ಪೊಲೀಸ್ ವರ್ಕ್ ಇತ್ತು, ಅದ್ರ ಬಗ್ಗೆ ಕೇಳಿದ್ರು. ಬಾಡಿ ವರ್ನ್ ಕ್ಯಾಮ್ರಾಸ್ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ರು. ಸೊ ಚೇರ್ಪರ್ಸನ್ದು ಒಂದು 3-4 ಕ್ವಶನ್ ಅಲ್ಲಿ ಮುಗೀತು. ನೆಕ್ಸ್ಟ್ ಒಬ್ಬ ಮೇಡಮ್ ಇದ್ದರು. ಮೇಡಮ್ ಅದೇ ಪೇಟ್ರಿಯಾರ್ಕಿ ಬಗ್ಗೆ ಮಾತಾಡಿದರು. ಪೊಲೀಸಲ್ಲಿ ಪೇಟ್ರಿಯಾರ್ಕಿ ಇದೆಯಾ, ಸೊ ನೀವು ಹೆಂಗೆ ಓವರ್ಕಮ್ ಮಾಡ್ತೀರಾ? IPS ಆದರೆ ಒಂದು ಪೇಟ್ರಿಯಾರ್ಕಿನ ರಿಮೂವ್ ಮಾಡೋಕ್ಕೆ, ವಿಮೆನ್ನ ಪ್ರಮೋಟ್ ಮಾಡೋಕ್ಕೆ ಪೊಲೀಸಲ್ಲಿ ಏನು ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಚೇಂಜ್ ಮಾಡಬೇಕಾದ್ರೆ ಏನು ಮಾಡ್ತೀರಾ? ಮಕ್ಕಳಿಂದ ಚೇಂಜಸ್ ಹೆಂಗೆ ತರ್ತೀರಾ? ಸೊಸೈಟಿನ ಹೇಗೆ ಚೇಂಜ್ ಮಾಡ್ತೀರಾ? ಸೊ ವಿಮೆನ್ ಮೆಂಬರ್ ಆ ಥರ ಹೋಯಿತು. ಇನ್ನೊಂದು ಮೆಂಬರ್ ಇದ್ದರು, ಅವರು ಥರ್ಡ್ ಪರ್ಸನ್. ಅವರು ಎಕಾನಮಿ ಬಗ್ಗೆ ಕೇಳಿದರು. ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ರೀಸೆಂಟ್ ಆಗಿದ್ದ ಬಗ್ಗೆ ಕೇಳಿದರು. ಅದಾದಮೇಲೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸು, ವೈ ಶೇರ್ ಮಾರ್ಕೆಟ್ ಈಸ್ ಫಾಲಿಂಗ್. ಸೊ ಅದಾದಮೇಲೆ ಯಾಕೆ ಡಾಲರ್ ಡಿನಾಮಿನೇಟೆಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಪೀಪಲ್ ಆರ್ ಇನ್ವೆಸ್ಟಿಂಗ್ ಮೋರ್ ದೆನ್ ರುಪಿ ಡಿನಾಮಿನೇಟೆಡ್ ಇನ್ಸ್ಟ್ರೂಮೆಂಟ್ಸು. ಈ ಥರ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪರ್ಸನ್ ಇದ್ದರು, ನಂದು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕೇಳಿದರು. ನಂದು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್. ಸೊ ಅದ್ರ ಬಗ್ಗೆ ಕೇಳಿದರು. ಅದಾದಮೇಲೆ ನೀವು IT ಜಾಬ್ ಬಿಟ್ಟು ಪೊಲೀಸ್ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಇನ್ನೊಬ್ಬ ನಾರ್ತ್ ಈಸ್ಟರ್ನ್ ಪರ್ಸನ್ ಇದ್ದರು. ಅವರು ಎಲ್ಲರೂ ಸೀನಿಯರ್ಸೇ. ಅವರು ಕೂಡ ಇದು ಕೇಳಿದರು, PSUs, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಹೆಂಗೆ ವರ್ಕ್ ಮಾಡ್ತಿದ್ದಾವೆ, ಅದರದ್ದು ಡ್ರಾಬ್ಯಾಕ್ಸ್ ಏನು, ಒಂದು 5 ನೇಮ್ ಹೇಳಿ, ಅದರದ್ದು ಇಂಪಾರ್ಟೆನ್ಸ್ ಹೇಳಿ. ಸೊ ಈ ಥರ ನಂದು ಆಲ್ಮೋಸ್ಟ್ 30 ಮಿನಿಟ್ಸ್ ಇಂಟರ್ವ್ಯೂ ಹೋಯ್ತು ಸರ್. ಸರ್ ಈಗ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಯಾವ ರೀತಿ ಮತ್ತು ಬೋರ್ಡ್ ಯಾವ ರೀತಿ ಇತ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ರಿ. ನೀವು ಕೋಲಾರದವರಾಗಿ ಕೃಷಿಕರಾದ್ರಿ, ಅಲ್ಲಿ ಅಪ್ಪ ಅಮ್ಮ ಯಾವ ರೀತಿ ಇರ್ತಾಯಿದ್ರು, ಅವರು ಹಿನ್ನೆಲೆ ಏನು ಸರ್? ಸರ್ ಕೋಲಾರದಲ್ಲಿ ಆಲ್ಮೋಸ್ಟ್ ಎಲ್ಲ ಅಗ್ರಿಕಲ್ಚರ್ ಕಮ್ಯುನಿಟೀಸೇ ಇದೆ. ಸುಮಾರು ಜನ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ದರು ಅಗ್ರಿಕಲ್ಚರ್ ಲೇಬರ್ಸ್ ಆಗಿದ್ದಾರೆ. ಬಿಕಾಸ್ ಅಗ್ರಿಕಲ್ಚರ್ ನಮ್ಮದು ಮೇನ್ ಆಕ್ಯುಪೇಷನ್ ಇದ್ದರೂ ಕೂಡ ನೀರು ಇಲ್ಲದೆ ಇರೋದು ಒಂದು ಕಷ್ಟ ಆಗಿಬಿಟ್ಟಿದೆ.
ಸೊ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಇದೆ, ರೈನ್ ಶಾಡೋ ರೀಜನ್ ಇರೋದ್ರಿಂದ ಮಳೆನೂ ಕಮ್ಮಿ ಬರುತ್ತೆ. ಆ್ಯಂಡ್ ಬಿಕಾಸ್ ಬ್ಯಾಂಗ್ಳೂರ್ ಗ್ರೋ ಆಗ್ತಿರೋದ್ರಿಂದ ಅರ್ಬನ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಅಂತ ಒಂದಿದೆ. ಸೊ ಮಳೆ ಎಲ್ಲ ಅರ್ಬನ್ ಏರಿಯಾದೇ ಬರುತ್ತೆ, ಸುತ್ತಮುತ್ತ ಇರೋ ಏರಿಯಾಸ್ ಎಲ್ಲ ಮಳೆನೇ ಬರಲ್ಲ. ಅರ್ಲಿಯರ್ ಇಂದ ಇಯರ್ 2000 ಆ ಇಯರ್ಸಲ್ಲಿ ನಮಗೆ ಮಳೆ ಬರ್ತಿತ್ತು, ಕೆರೆ ಈಗ ತುಂಬ್ತಿತ್ತು. ಕಮ್ಮಿ ಆಗಿದೆ. ಬಟ್ ಇವಾಗ ತುಂಬ್ತಿಲ್ಲ ಅಂತಂದ್ರೆ ಓನ್ಲಿ ಬಿಕಾಸ್ ಆಫ್ ಬ್ಯಾಂಗ್ಳೂರ್ಸ್ ಅರ್ಬನ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಓನ್ಲಿ. ಸೊ ಈ ಥರ ನಮ್ದು ಎಫೆಕ್ಟ್ ಆಗಿಬಿಟ್ಟು ನೀರಿರೋರು ಬೋಲ್ವೇರ್ ಇರೋರು 1500 ಅಡಿಗೆ ನೀರು ಹಾಕ್ಕೊಂಡು ತೋಟದ ಬೆಳೆ ಬೆಳೀತಿದ್ದಾರೆ, ಟೊಮೊಟೊ ಬೆಳೀತಾರೆ. ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್. ಮ್ಯಾಂಗೋ ಬೆಳಿತೀವಿ, ಸಿಲ್ಕ್ ಬೆಳಿತೀವಿ, ಕಷ್ಟಪಡ್ತಿದ್ದಾರೆ. ಬಟ್ ಪ್ರತಿಫಲ ಸಿಗ್ತದೆ. ನಮ್ಮದು ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ನಮಗೆ ಬೋರ್ವೆಲ್ ಇಲ್ಲ, ನೀರಿಲ್ಲ. ಓನ್ಲಿ ನಾವು ರಾಗಿ ಬೆಳಿತೀವಿ. ಸೊ ಆ ರಾಗಿನ ಅದನ್ನು ಕೂಡ ನಮ್ಮ ಕನ್ಸ್ಯೂಮ್ಗೆ ಮಾತ್ರನೇ, ಸಬ್ಸ್ಟ್ಯಾನ್ಷಿಯಲ್ ಅಷ್ಟೇ ನಮ್ಮದು. ನಾವು ಬೆಳಿತೀವಿ, ನಾವು ತಿನ್ನಕ್ಕೆ. ತಿಂತೀವಿ, ಮಾರಕ್ಕೆ ಕೂಡ ಅಲ್ಲ ಅದು. ಸೊ ಅಪ್ಪ ಅಮ್ಮ ಎಲ್ಲದೂ ಕೂಡ ಜೀವನ ಫುಲ್ಲು ಅದರಲ್ಲೇ ಬಂದಿದೆ. ನಮ್ಮ ಹೊಲ ಅಥವಾ ಅಗ್ರಿಕಲ್ಚರ್ ಲೇಬರ್ ಕೆಲಸ ಮಾಡೋದು, ಜೀವನ ಫುಲ್ ಸಾಗಿಸೋದು ಇದರೇ ಬಂದಿದೆ. ಬಟ್ ಅವ್ರಿಗೆ ನನ್ನ ಕಷ್ಟ ಗೊತ್ತಾಯಿತು, ಅವ್ರ ಕಷ್ಟ ಗೊತ್ತಾಯಿತು. ಸೊ ಓಕೆ, ನನ್ನ ಮಗನೂ ಹಿಂಗೆ ಆಗಬಾರ್ದು, ಅವ್ನು ಮುಂದೆ ಏನಾದರೂ ಒಳ್ಳೆ ಎಜುಕೇಷನ್ ಸಿಕ್ಕರೆ ಕೆಲಸ ಸಿಕ್ಬಿಡುತ್ತೆ, ಅವ್ನು ಆರಾಮಾಗಿರ್ತಾನೆ ಅನ್ನೋದು ಒಂದು ಥಾಟ್ ಮೇಲೇ ನಾನು ಓದಿಸ್ತಾ ಬಂದರು. ಅವನು ಫೇತ್ ಇಟ್ಕೊಂಡಿದ್ರು ನನ್ನ ಮೇಲೆ. ಯಾವತ್ತು ಹಿಂಗೆ ಮಾಡ್ಬೇಕು, ನೀನು ಕೆಲ್ಸಕ್ಕೆ ಹೋಗಬೇಕು, ಇಷ್ಟೇ ಏಜ್ ಕೆಲ್ಸಕ್ಕೆ ಹೋಗಬೇಕು, ಇಂಥದ್ದೇ ಮಾಡ್ಬೇಕಂತ ಹೇಳಲಿಲ್ಲ. ಅವರೂ ಏನೂ ಓದಿಲ್ಲ, ಬಟ್ ನನಗೆ ಏನು ಹೇಳ್ತಿದ್ರು ಒಂದೇ, ನೀನು ಚೆನ್ನಾಗಿ ಓದಬೇಕಷ್ಟೇ, ನೀನು ಏನು ಮಾಡ್ತೀಯಾ ಏನು ಮಾಡಲ್ಲ ಅಂತ ಅವ್ರಿಗೇನೂ ಗೊತ್ತಿಲ್ಲ ಪಾಪ, ಅದನ್ನೇ ಹೇಳ್ಕೊಡ್ತಿದ್ರು ನನಗೆ. ಸೊ ಆ ಫೇತ್ ಇಟ್ಕೊಂಡಿದ್ರು. ಆಫ್ಟರ್ 5 ಫೇಲ್ಯೂರ್ಸ್ ಆದರೂ ಕೂಡ, ಪ್ರತಿ ಸಲ ನಂದು ಆದರೂ ಕೂಡ ಅವ್ರು ಏನೂ ಹೇಳ್ತಿರ್ಲಿಲ್ಲ. ಮಾಡ್ತೀಯಾ ಮಾಡು, ನೀನು ನಿನ್ನ ಕೈಯಲ್ಲಿ ಆಗುತ್ತೆ. ಇನ್ನೊಂದು ಪ್ರೆಷರ್ ಮಾಡಲಿಲ್ಲ, ನೀನು ಕೆಲ್ಸಕ್ಕೆ ಹೋಗಬೇಕು ಅಥವಾ ಮದುವೆ ಮಾಡ್ಕೋಬೇಕು ಅಥವಾ ಮನೆ ಕಡೆ ರೆಸ್ಪಾನ್ಸಿಬಿಲಿಟಿ ಏನೂ ಮಾಡಲಿಲ್ಲ. ನಮ್ಮಪ್ಪ ಹೇಳ್ತಿದ್ರು, ಅವ್ರು ಈವನ್ ಓದದೇ ಇಲ್ದಿದ್ರು ಕೂಡ ನಮ್ಮನ್ನು ನಾವು ನೋಡ್ಕೋತೀವಪ್ಪ, ನೀನೇನು ನಮ್ಮನ್ನು ನೋಡೋದು ಬೇಕಿಲ್ಲ, ನಮ್ಮನ್ನು ನಾನು ನೋಡ್ಕೋತೀವಿ, ನಾನು ನನ್ನ ಹೆಂಡತಿ ಚೆನ್ನಾಗಿರ್ತೀವಿ, ನಿನ್ನ ಪಾಡಿಗೆ ನೀನು ನೋಡ್ಕೊ, ಓದು, ಚೆನ್ನಾಗಿ ಕೆಲಸ ತಗೋ, ನಮಗೇನು ನೋಡಬೇಡ, ನಿನಗೆ ಫಸ್ಟ್ ಕೆಲಸ ಸಿಗಲಿ, ಇದನ್ನೇ ಹೇಳ್ತಿದ್ರು. ನನ್ನ ಜೂನಿಯರ್ ಅಸಿಸ್ಟೆಂಟ್ ಕೆಲಸ ಆಯಿತು, PSI ಆಯಿತು, ಅವಾಗೂ ಅದನ್ನೇ ಹೇಳ್ತಿದ್ರು ಅವರು. ಅವ್ರಿಗೆ ಗೊತ್ತಿತ್ತು ನಾನು ಏನೋ ಬೇರೆದು ಮಾಡ್ತಾ ಇದ್ದೀನಿ ಅಂತ. ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿತ್ತಾ UPSC ಅಂದ್ರೆ ಈ ರೀತಿ ಪರೀಕ್ಷೆ ಇರುತ್ತೆ, IAS SP ಆಗ್ತಾರೆ ಅಂತ ನಿಮ್ಮ ತಂದೆ ತಾಯಿ ಗೊತ್ತಿತ್ತಾ? ಸರ್ ಇವಾಗ ಹಳ್ಳಿ ಕಡೆ ಒಂದು ಅಪ್ಪ ಅಮ್ಮಗೆ ಒಂದೇ ಗೊತ್ತಿರುತ್ತೆ, DC ಅಂದರೆ ಮಾತ್ರ ಗೊತ್ತಿರುತ್ತೆ, ಅಥವಾ SP ಅಂದರೆ ಮಾತ್ರ ಗೊತ್ತಿರುತ್ತೆ. ನಾನು DC ಎಕ್ಸಾಮ್ ಓದ್ತಾ ಇದ್ದೀನಿ ಅನ್ನೋದು ಒಂದು ಗೊತ್ತಷ್ಟೇ. ಬಟ್ ಇದರಲ್ಲಿ ಏನು ಸರ್ವಿಸ್ ಇರುತ್ತೆ, UPSC ಅಂದರೆ ಏನು, ಡೆಲ್ಲಿಗೆ ಹೋಗ್ಬೇಕು, ಇದೆಲ್ಲ ಏನು ಗೊತ್ತೇ ಇಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಇವತ್ತು ಕೂಡ ನಾನು DC ಆಗಿದ್ದೀನಿ ಅಂತಲೇ ಅನ್ಕೋತಿದ್ದಾರೆ. ಸೊ ಅವ್ರಿಗೆ IRS ಅಂದರೆ ಏನು, IPS ಅಂದರೆ ಏನು, ಇವೆಲ್ಲ ಗೊತ್ತಾಗಲ್ಲ ಕೂಡ. ಸೊ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ ಯಾವ್ದ್ಯಾವ್ದು ಹೆಂಗಿರುತ್ತೆ ಏನಿರುತ್ತೆ ಅಂತ. ಸೊ ಅಷ್ಟು ಮುಗ್ಧರಿದ್ದಾರೆ. ಸೊ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದರು ಸರ್, ಅಗ್ರಿಕಲ್ಚರ್ ಫ್ಯಾಮಿಲಿನೇ. ಈ ಸಂದರ್ಭದಲ್ಲಿ ನಮ್ಮ ಅಜ್ಜಿನ ನೆನೆಸ್ಕೊಳಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ಯಾಕಂದರೆ ನಮ್ಮದು ಒಂಥರ ಮೆಟ್ರಿಲಿನಿಯಲ್ ಫ್ಯಾಮಿಲಿ. ನಮ್ಮ ಅಜ್ಜಿನೇ ಕೂಡ ಸಂಸಾರ ನಡೆಸ್ತಿದ್ದವರು. ಸೊ ಅದರಲ್ಲಿ ಸೊ ನನ್ನ ಓದಿಸಿದ್ದಿಂದ ಹಿಡಿದು, ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಆಗಲಿ, ನನ್ನ ಓದಿಸಿಂದ ಹಿಡಿದು ಎಲ್ಲದೂ ಟೇಕ್ ಕೇರ್ ಮಾಡಿದ್ದು ನಮ್ಮ ಅಜ್ಜಿ ಕೂಡ. ಸೊ ಅವರಿದ್ದಿದ್ರೆ ಖುಷಿ ಪಡ್ತಿದ್ರು, ಬಟ್ ಅವ್ರು ತೀರ್ಕೊಂಬಿಟ್ರು. ನನ್ನ ಜಾಬ್ ಆಗಕ್ಕೆ ಮುಂಚೆನೇ ತೀರ್ಕೊಂಬಿಟ್ರು, ಅಸೆಂಬ್ಲಿಗಿಂತ ಮುಂಚೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಓನ್ಲಿ. ಯಾಕಂದರೆ ಒಂಥರ ಬೆನ್ನೆಲುಬಾಗಿ ನಿಂತ್ಬಿಟ್ಟಿದ್ರು. ನಮಗೊಂದು ಒಡಲಾಳ ಅಂತ ಒಂದು ಪುಸ್ತಕ ಇದೆ ಕನ್ನಡ ಲಿಟ್ರೇಚರಲ್ಲಿ, ಅದರಲ್ಲಿ ಸಾಕವ್ವ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಥರ ಒಂದು ಮಕ್ಕಳನ್ನ ಸಾಕೋದೇ ಅವ್ರದ್ದು ಇದಾಗ್ಬಿಟ್ಟಿತ್ತು, ವೃತ್ತಿ ಆಗಿತ್ತು. ಸೊ ಮೊಮ್ಮಕ್ಕಳು ಬೆಳಿಬೇಕು, ಮಕ್ಕಳು ಬೆಳಿಬೇಕು ಅಂತ ನಮ್ಮನ್ನ ಟೇಕ್ ಕೇರ್ ಮಾಡ್ತಾ ಬಂದರು. ಸೊ ಅವ್ರು ಇದ್ದಿದ್ರೆ ಖುಷಿ ಪಡ್ತಿದ್ರು ಈ ಸಮಯದಲ್ಲಿ. ಸರ್ ಇನ್ನೊಂದು, ಈ ಬಾರಿ ಅತಿ ಹೆಚ್ಚು ಜನ ಕೋಲಾರದಿಂದ ಆಯ್ಕೆಯಾಗಿರುವಂಥದ್ದು ಏನು ಹೇಳ್ತೀರಾ? ನಿಮ್ಮ ಫ್ರೆಂಡ್ಸ್ ಯಾರು ಮಾತಾಡ್ತಾರೆ, ನಿಮ್ಮ ರ್ಯಾಂಕಿಂಗ್ ಬಂದವ್ರಿಗೆಲ್ಲ ಮಾತಾಡಿದ್ರ? ಮತ್ತು ನಂದಿನಿ ಅವರು 2016 ಇಡೀ ದೇಶಕ್ಕೆ ನಂಬರ್ 1 ಬಂದವರು, ಅವರು ಕೋಲಾರದವ್ರೆ, ಮಾತಾಡಿದ್ರೆ ಏನಾದರೂ? ಸರ್ ಇಲ್ಲ ಸರ್, ನಂದಿನಿ ಮ್ಯಾಮ್ ಜೊತೆ ಮಾತಾಡಲಿಲ್ಲ. ಬಟ್ ನಮಗೆ ಹೆಮ್ಮೆ ಇರೋದು ನಮ್ಮ ಕೋಲಾರದವರು ನಂದಿನಿ ಮ್ಯಾಮು ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬಂದಿದ್ರು 2016 ಅಂತ. ಈ ಸಲ ಸರ್ ಮಧು ಸರ್ ಬಂದಿದ್ದಾರೆ, ಅವರು ಇರಗಸಂದ್ರದವರು, ಕೋಲಾರ ತಾಲೂಕು. ಮತ್ತು ವರುಣ್ ಗೌಡ ಬಂದಿದ್ದಾರೆ, ಅವರಪ್ಪ ASI ಆಗಿದ್ದರು, ಅವರು ಕೋಲಾರ ತಾಲೂಕವರು. ಅದಾದಮೇಲೆ ಉಲ್ಲಾಸ್ ಅಂತ ಬಂದಿದ್ದಾರೆ, ಅವರು ಕೋಲಾರ ತಾಲೂಕವರು. ಮತ್ತು ನಾನು, ಇನ್ನೊಬ್ಬರು ಬಂದಿದ್ದಾರೆ. ಸೊ ನಾವು ಎಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಸೊ ಡೆಲ್ಲಿಯಲ್ಲಿ ನಾವು ಒಂದೇ ಕಡೆ ಇದ್ವಿ ಇಂಟರ್ವ್ಯೂ ಕೊಡಬೇಕಾದ್ರೆ ಎಲ್ಲ. ನನಗೆ ಇಷ್ಟು ಜನ ಕೋಲಾರದಿಂದ ಆಗಿರೋದು, ಅವ್ರ ಜೊತೆ ನಾನು ಒಂದು ಪಾರ್ಟ್ ಆಗಿರೋದು ತುಂಬ ಖುಷಿ ಕೊಡುವಂಥ ಸಂಗತಿ. ಸೊ ನಾವು ಯಾವತ್ತೂ ಜೊತೆಯಲ್ಲಿರ್ತೀವಿ. ಸೊ ಈ ಕರ್ನಾಟಕಕ್ಕಾಗಲಿ ಜಿಲ್ಲೆಗಾಗಲಿ ಸೇವೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್. ಸರ್ ಈಗ ನೀವು ಈ ಥರ ರ್ಯಾಂಕಿಂಗ್ ಬಂದಾದಮೇಲೆ ನಿನ್ನೆ ಎಲ್ಲ ಕಮಿಷನರ್ನ ಇರ್ಬೋದು, DG ಸರ್ನೆಲ್ಲ ಭೇಟಿ ಮಾಡಿದ್ದಾರೆ, ಏನನ್ಸರು ಸೀನಿಯರ್ ಆಫೀಸರ್ಸು ಏನಂದರು? ಸರ್ ಒಂದು ರಿಯಲ್ ಫ್ಯಾಕ್ಟ್ ಏನಂತಂದರೆ, ನಾನು ಕಮಿಷನರ್ ಸರ್ ಹತ್ರ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಒಬ್ಬ PS ಅಂದರೆ PS ಆಗಿರೋ ಕಷ್ಟ ಆಗುತ್ತೆ, ಪರ್ಮಿಷನ್ ತೊಗೊಂಡು ಹೋಗ್ಬೇಕು, ಅಪಾಯಿಂಟ್ಮೆಂಟ್ ಬೇಕು. ಕಮಿಷನರ್ ಸರ್ ಹತ್ರ ಹೋಗಿ ಭೇಟಿ ಮಾಡೋಕೆ ಕೂಡ ಕಷ್ಟ. ಸೊ ಅಂಥದ್ರಲ್ಲಿ ನಮ್ಮ ಅಕ್ಷಯ್ ಮಾಕೆ ಸರ್, DCP ಸರು, ಕಮಿಷನರ್ ಸರು, ಸೊ ಅದಾದಮೇಲೆ IGP ಸರ್, ಸದರ್ನ್ ರೇಂಜ್ IGP ಸರ್ ಬೋರ್ಲಿಂಗಯ್ಯ ಸರು, ಇವತ್ತು DGP ಸರ್ನ ಮೀಟ್ ಮಾಡಿದೆ, ಸಲೀಂ ಸರ್ನ. ಸೊ ತುಂಬ ಖುಷಿ ಆಯಿತು. ಅವ್ರು ಕರೆದು, ನೀನು IPS ಆಗಿ ಕರ್ನಾಟಕಕ್ಕೆ ಬಾ, ನಮಗೂ ಇನ್ನೂ ಖುಷಿ ಆಗುತ್ತೆ. DGP ಸರ್, ನೀನು ಈ ಚೇಂಬರಲ್ಲಿ ಕೂತ್ಕೋಬೇಕು, DGP ಚೇಂಬರ್ ನೀನು ಒಂದು ದಿವಸ ಈ ಚೇರಲ್ಲಿ ಕೂತ್ಕೋಬೇಕು ಅಂತ ಅವ್ರ ಚೇರಲ್ಲಿ ನನಗೆ ತೋರಿಸಿದ್ರು. ನೀನು ಒಂದು ದಿವಸ ಇಲ್ಲಿ ಬಂದು ಕೂತ್ಕೋಬೇಕಂತ. ತುಂಬ ಖುಷಿ ಆಯ್ತು ಸರ್. ಸೊ ನಾನು ಆಫೀಸರ್ನ ಮೀಟ್ ಮಾಡಿದ್ದು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್.
ಸೊ ಕರ್ನಾಟಕ ಗೌರ್ಮೆಂಟ್ ಆಲ್ಸೋ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಸೋ. ಯಾಕಂದರೆ ಕಮಿಷನರಿಂದ ಹಿಡಿದು DCP ಸರ್ಸಿಂದ ಹಿಡಿದು IGPಸಿಂದ ಹಿಡಿದು ಆ್ಯಂಡ್ ನಮ್ಮ DGP ಸರಿಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ದ ಎಂಟೈರ್ ಪೊಲೀಸ್ ಫ್ಯಾಮಿಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ದಿಸ್ ಅಕೇಶನ್. ಸರ್, ನಿಮಗೆ ಈ ಯೂನಿಫಾರ್ಮ್ ಬಗ್ಗೆ ಏನಾದರೂ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತಾ? ನಿಮ್ಮಲ್ಲಿ ಯಾರಾದರೂ ಪೊಲೀಸ್ ಅವರಾಗಿದ್ದರೆ, ಡಿಫೆನ್ಸ್ ಇರ್ಬೋದು, ಈ ಕಡೆ ಎಲ್ಲಾದರೂ ಇದ್ದರೆ ಯೂನಿಫಾರ್ಮಿಂದ ನಿಮ್ಗೆ ಆವಾಗಿಂದನೇ ಏನಾದರೂ ಈ ರೀತಿ ಆಗಬೇಕನ್ನೋದು ಕನಸಿತ್ತಾ ಅಂತ? ಇಲ್ಲ ಸರ್, ಯೂನಿಫಾರ್ಮ್ ಫೋರ್ಸ್ ಬರಬೇಕಂತಲೇ ಏನು ಕನಸಿರಲಿಲ್ಲ. ಸೊ ಅಪ್ಪ ಅಮ್ಮಗೆ ಒಂದು ಆಸೆ ಇತ್ತು, ಮಗ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ. ಯಾಕಂದ್ರೆ ನಾವು ಓದಿಲ್ಲ, ಅವನಾದರೂ ಓದಲಿ ತೊಗೊಳ್ಳಿ ಅಂತ. ಬಟ್ ನಮ್ಮ ಚಿಕ್ಕಪ್ಪ ಅವರು ವಾಸುದೇವ್ ಅಂತ, ಅವರು ರಿಟೈರ್ಡ್ ASI ಆಗಿದ್ದರು. ಅವ್ರಿಗೆ ಆಸೆ ಇತ್ತು, ನಾನು ಪೊಲೀಸ್ ಅಟ್ಲೀಸ್ಟ್ PSI ಆದರೂ ಆಗಬೇಕು, ನನಗಿಂತ ಮೇಲೆ ಹೋಗ್ಬೇಕು ಮಗ ಅಂತ. ಸೊ PSI ಆದರೆ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಆ ಥರ ಅವ್ರಿಗೆ ಥಾಟ್ ಇತ್ತು. ನನಗೆ ಪರ್ಸ್ಯೂ ಮಾಡೋಕ್ಕೆ PSI ಎಕ್ಸಾಮ್ ಎಲ್ಲ ಬರೆಯೋಕ್ಕೆ ಅವರೇ ಕಾರಣ. ಇಲ್ಲ ಬರೀ ನಿಂದು ಆಗೇ ಆಗುತ್ತೆ, ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿಬಿಡ್ತೀಯ ಅಂತ. ಸೊ ಅದೇ ಥರ ನಾನು 402 PSI ಆಯಿತು. ನನಗೇನು ಅದು ಆಗಲೇಬೇಕಂತಿರಲಿಲ್ಲ, ಬಟ್ ಕರಿಯರ್ ಗ್ರೋತ್ ಅಷ್ಟೇ ಅದು. ಸೊ ಅದು ಆಗ್ತಾ ಹೋಗ್ತು. ಬಟ್ ಐ ರೆಸ್ಪೆಕ್ಟ್ ದಟ್ ಯೂನಿಫಾರ್ಮ್ ಸರ್, ಬಿಕಾಸ್ ನಾನು ಒಂದು ಸಲ ಹಾಕ್ಕೊಂಡಿದ್ದೆ. ಸೊ ಅದು ನಿಮಗೆ ಅದು ಫೀಲೇ ಬೇರೆ ಥರನೇ ಇರುತ್ತೆ. ನಿಮ್ಗೆ ವರ್ಕಿಂಗ್ ನೇಚರೇ ಬೇರೆ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಡಿಸಿಪ್ಲಿನ್ಡ್ ಫೋರ್ಸ್ ಅದು. ಇವಾಗ ಆರ್ಮಿ ಇರಲಿ ಅಥವಾ ಪೊಲೀಸ್ ಇರಲಿ, ನಮಗೆ ಡಿಸಿಪ್ಲಿನ್ ಕಲಿಸುತ್ತೆ. ಒಂದು ಡ್ರೆಸ್ ಕೋಡಿಂದ ಹಿಡಿದು, ಒಂದು ಶೂ ಲೇಸ್ ಕಟ್ಟೋದ್ರಿಂದ ಹಿಡಿದು, ಒಂದು ಬೆಲ್ಟ್ ಹಾಕೋದ್ರಿಂದ ಹಿಡಿದು, ಕ್ಲೀನ್ ಶೇವಿಂಗಿಂದ ಹಿಡಿದು, ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್, ಪಂಕ್ಚುಯಾಲಿಟಿ ಅಂದರೆ ಪಂಕ್ಚುಯಾಲಿಟಿ. ಆ PTCಯಲ್ಲಿ ನಮ್ಗೆ ಅದನ್ನು ಕಳಿಸ್ಬಿಡ್ತು. ಸೊ ನನಗೆ ತುಂಬ ಖುಷಿ ಇದೆ. ನನಗೆ IPS ಸಿಕ್ಕರು ಐ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ಇಟ್, ಬಿಕಾಸ್ ನಂಗೆ ತುಂಬ ಖುಷಿ ಇದೆ ಅದು ಆ ಸರ್ವಿಸ್ಗೆ ಹೋಗೋಕ್ಕೆ. ಅಥವಾ ಯಾವುದೇ ಆಲ್ ಇಂಡಿಯಾ ಸರ್ವಿಸ್ ಸಿಕ್ಕರು ಓಕೆ, ನಾನು ತುಂಬ ಇಷ್ಟಪಟ್ಟೆ ಹೋಗ್ತಿದ್ದೀನಿ ಸರ್. ಈ PSI ಅಂದ್ರಲ್ಲ, PSI ಎಷ್ಟು ದಿನಗಳು ಟ್ರೈನಿಂಗಲ್ಲಿದ್ದೀರಿ ನೀವು? ಸರ್, ನಾನು ಆಲ್ಮೋಸ್ಟ್ ಸೆಪ್ಟೆಂಬರ್ಗೆ ಲಾಸ್ಟ್ ಇಯರ್ ಹೋಗಿದ್ದು. ಆಲ್ಮೋಸ್ಟ್ 2 ಮಂತ್ಸ್ ಮಾತ್ರ ನಾನು ಟ್ರೈನಿಂಗಲ್ಲಿದ್ದೆ. ನಂದು ಇಂಟರ್ವ್ಯೂ ಬಂದಿದ್ದರಿಂದ ನಾನು ಟ್ರೈನಿಂಗಿಂದ ರಿಲೀವ್ ಮಾಡಿಸ್ಕೊಂಬಂದ್ಬಿಟ್ಟೆ. ಸೊ ನಾನು ನೆಕ್ಸ್ಟ್ ಟ್ರೈನಿಂಗ್ ಹೋಗಬೇಕಿತ್ತು, ಬಟ್ ಆದರೆ ನನಗೆ UPSC ಕ್ಲಿಯರ್ ಆಗಿದ್ದರಿಂದ, ಸೊ ನಿಯರ್ ಫ್ಯೂಚರ್ ಮೇ ಬಿ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ 2.5 ಮಂತ್ಸು ನಾನು ಇದಕ್ಕೆ ಹೋಗೋಕ್ಕೆ ಮುಂಚೆ, ಫೌಂಡೇಶನ್ ಕೋರ್ಸ್ ಮಸೂರಿಗೆ ಹೋಗೋಕ್ಕೆ ಮುಂಚೆ ಐ ವಿಲ್ ರಿಸೈನ್ ಸರ್. ಓಕೆ, ಈಗ ಈ ಫೋರ್ಸ್ ನಿಮ್ಮ ಈ UPSC ಮತ್ತು ಕ್ಲಿಯರ್ ಮಾಡಬೇಕನ್ನೋ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರಾದರೂ ಹೇಳ್ಕೊಂಡಿದ್ದೀರಾ? ಫ್ಯಾಮಿಲಿಯಲ್ಲಿ ಮಾತಾಡ್ತಾ ಇದ್ರಾ? ಯಾಕಂದರೆ ಫ್ಯಾಮಿಲಿ ಫಂಕ್ಷನ್ಸ್ಗಾಗಿರ್ಬೋದು, ಮತ್ತು ಟೈಮೇ ಸಿಗಲ್ಲ ಅನಿಸುತ್ತೆ. ಮತ್ತು ಫ್ಯಾಮಿಲಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರಾ? ಯಾವ ರೀತಿ ಟೈಮ್ ಕೊಡ್ತಾ ಇದ್ರಿ? ಸರ್, ಎಲ್ಲ UPSC ಆಸ್ಪಿರೆಂಟ್ಸು ಆಲ್ಮೋಸ್ಟ್ ಅಟೆಂಡ್ ಮಾಡೋಕ್ಕಾಗಲ್ಲ. ನಂದು ಅದೇ ಪರಿಸ್ಥಿತಿ. ಸೊ 2019 ಸ್ಟಾರ್ಟ್ ಮಾಡಿದಾಗಿಂದ ಕೂಡ ಒಂದು ಹಬ್ಬ ಹೋಗ್ತಿರ್ಲಿಲ್ಲ. ಯಾವತ್ತೋ ರೇರ್ ಒಂದು ಹಬ್ಬ ಇಲ್ಲ, ಒಂದು ಅಥವಾ ಊರಬ್ಬ ಇದ್ದರೂ ಅದಕ್ಕೂ ಹೋಗೋಕ್ಕಾಗ್ತಿರ್ಲಿಲ್ಲ. ಅಥವಾ ಏನೋ ಯಾರ್ದೋ ಫ್ಯಾಮಿಲಿಯಲ್ಲಿ ಮದುವೆ, ಅಥವಾ ಯಾರ್ದೋ ಮನೆ, ನಮ್ಮ ಅತ್ತೆಂದ್ರ ಮನೆ ಅಥವಾ ನಮ್ಮ ಕಸಿನ್ಸ್ ಮನೆ, ಯಾರಿಗೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಈವನ್ ಫ್ರೆಂಡ್ಸ್ ಮೀಟ್ ಮಾಡೋದು ಕೂಡ ಕಷ್ಟ ಆಗ್ತಿತ್ತು. ಬಟ್ ನನ್ನ ಫ್ರೆಂಡ್ಸ್, ಇಂಜಿನಿಯರಿಂಗ್ ಫ್ರೆಂಡ್ಸ್ ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾವು ಇಲ್ಲೇ ಲೈಬ್ರರಿಲಿ ಓದ್ತಿರ್ತಿದ್ವಿ. ಅವರೇ ಅವಾಗವಾಗ ಬಂದು ಮೀಟ್ ಮಾಡ್ತಿದ್ರು. ಫ್ರೆಂಡ್ಸ್ ಇದ್ದಾರಲ್ಲ ಸರ್, ಅದೊಂಥರ ಫೋರ್ಸ್ ಥರ ಪ್ರತಿಯೊಂದು ಆಸ್ಪಿರೆಂಟ್ಗೂ. ಯಾಕಂದರೆ ಈ ಜರ್ನಿಯಲ್ಲಿ ಅಪ್ಪ ಅಮ್ಮ ದೂರ ಇರ್ತಾರೆ, ಮನೆಯಿಂದ ದೂರ ಇರ್ತೀವಿ ನಾವು, ಅವರು ಎಲ್ಲೋ ಇರ್ತಾರೆ. ಸೊ ನಮ್ಗೆ ಹತ್ರ ಇರೋದೇ ಫ್ರೆಂಡ್ಸು. ಎಲ್ಲ ಥರನೂ ನಾವು ಸಪೋರ್ಟ್ ಮಾಡಿ, ಯಾವತ್ತು ಕುಗ್ಗುತ್ತೀವೋ ಅವತ್ತಿಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳೋದವರು. ಅಥವಾ ಏನೋ ಕಷ್ಟ ಬಂತು ಅಂತಂದರೆ ನಮ್ಮ ಪಕ್ಕ ನಿಂತ್ಕೊಳ್ಳೋದವರು, ಮೆಂಟಲಿ ಸಪೋರ್ಟ್ ಮಾಡೋದವರು. ಸೊ ಈ ಜರ್ನಿಯಲ್ಲಿ ಗುಡ್ ಫ್ರೆಂಡ್ಸ್ ಸಿಕ್ಕರು ಅಂತ ಅಂದ್ಕೊಳ್ಳಿ, ಅದೊಂಥರ ಅಸೆಟ್ ಆಗುತ್ತೆ. ನಿಮ್ಗೆ ಗುಡ್ ಫ್ರೆಂಡ್ಸ್ ಸಿಕ್ಕು, ಒಳ್ಳೆ ಡಿಸ್ಕಷನ್ಸ್ ಆಗಿ, ನೀವು ಎಲ್ಲರೂ ಒಂದೇ ಸಲ ಗ್ರೋತ್ ಆಗ್ತಿದ್ದೀರಾ ಅಂತ ಅಂದರೆ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದಿಸ್ ಎಕ್ಸಾಮ್ ಸರ್. ಸೊ ನನಗೆ ಆ ಥರ ಫ್ರೆಂಡ್ಸ್ ಸಿಕ್ಕರು. ನಾನು ಇಂಜಿನಿಯರಿಂಗಲ್ಲೇ ಸಿಕ್ಕರು ಸರ್ ಆ ಥರ ಫ್ರೆಂಡ್ಸು. ಸೊ ನಾನು ಆ ವಿಷಯದಲ್ಲಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಥರ ಫಿನಾನ್ಷಿಯಲಿ ಇರ್ಬೋದು, ಮೆಂಟಲಿ ಇರ್ಬೋದು, ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಯಾವತ್ತು 5 ಅಟೆಂಪ್ಟ್ ಕ್ಲಿಯರ್ ಆಗಲಿಲ್ಲ ಅವತ್ತು ಕೂಡ ನನಗಿಂತ ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ನೀನು ಮಾಡೇ ಮಾಡ್ತೀಯ, ನನಗೇನೆ ಓಕೆ ನೋಡೋಣ ಅಂತ ಅನಿಸುತ್ತೇನೋ, ಬಟ್ ಅವ್ರಿಗೆ ಸಾಗರ್ ನಿನ್ನ ಕೈಯಲ್ಲಿ ಆಯ್ತು, ನೀನು ಆಗಲಿಲ್ಲ ಅಂದರೆ ಇನ್ಯಾರು ಮಾಡ್ತೀಯ, ಯು ಡಿಸರ್ವ್ ಇಟ್, ನಿನ್ನ ಹತ್ರ ಕ್ವಾಲಿಟೀಸ್ ಇದೆ, ಜಸ್ಟ್ ಫೋಕಸ್ ಆನ್ ಇಟ್, ಜಸ್ಟ್ ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡು ಅಂತ ಹೇಳ್ತಿದ್ರು. ಸೊ ಈ ಜರ್ನಿಯಲ್ಲಿ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡೋದೇನಂತಂದರೆ, ಗುಡ್ ಫ್ರೆಂಡ್ಸ್ ಸಿಕ್ಕರು ಅಂತ ಅಂದ್ಕೊಳ್ಳಿ, ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ. ಸೊ ನನ್ನ ಲೈಫು ಕೂಡ ನನ್ನ ಫ್ರೆಂಡ್ಸಿಂದ ಚೇಂಜ್ ಆಗಿದೆ ಸರ್. ಸುಮಾರು ಕಲ್ತಿದ್ದೀನಿ ಅವರಿಂದ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ದೆಮ್. ಈ ರಿಸಲ್ಟ್ ಬಂದಮೇಲೆ ಊರಿಗೆ ಹೋಗಿದ್ರೆ ಏನಂದ್ರೆ ಊರಿನ ಜನತೆ ಎಲ್ಲ, ಫ್ಯಾಮಿಲಿಯವರೆಲ್ಲ ಏನಂತಾರೆ? ಏನಕ್ಕೆ ಕಾಲ್ ಮಾಡಿ ಏನಂತ ವಿಶ್ ಮಾಡ್ತಾರೆ? ಎಸ್ ಸರ್. ಸರ್, ತುಂಬ ಜನ ವಿಶ್ ಮಾಡ್ತಿದ್ದಾರೆ. ಸುಮಾರು ಗೊತ್ತಿಲ್ಲದವರೆಲ್ಲ ವಿಶ್ ಮಾಡ್ತಿದ್ದಾರೆ ಇವಾಗ. ಆ್ಯಂಡ್ ಊರಿಗೆ ಹೋದೆ, ಊರಲ್ಲೂ ಸುಮಾರು ಜನ ಎಲ್ಲ ಬಂದರು, ವಿಶ್ ಮಾಡಿದರು, ಸನ್ಮಾನ ಮಾಡಿದರು. ಆ್ಯಂಡ್ ಮೆನಿ ಪೀಪಲ್ ಆರ್ ಹ್ಯಾಪಿ ಸರ್ ಫಾರ್ ಮೈ ಅಚೀವ್ಮೆಂಟ್. ಅವ್ರದೇ ಅವರೇ ಮಾಡಿದಾರೇನೋ ಅನ್ನೋ ಥರ ಖುಷಿ ಇದ್ದಾರೆ. ನಿಮ್ಮ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಎಲ್ಲ? ಎಸ್ ಸರ್, ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ, ನಮ್ಮದು ಸರ್ಕಾರಿ ಶಾಲೆನೇ, ನೆನಮನಹಳ್ಳಿ, ಅಣ್ಣಿಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್, ಮತ್ತು ಗೌರ್ಮೆಂಟ್ ಕಾಲೇಜು ಕೂಡ, PU ಕಾಲೇಜ್ ಗೌರ್ಮೆಂಟ್, ಬಾಯ್ಸ್ ಕಾಲೇಜ್ ಕೋಲಾರ ಕೂಡ. ಎಲ್ಲರೂ ಕಾಲ್ ಮಾಡಿದರು, ನಂಬರ್ ತೊಗೊಂಡು ನನಗೆ ವಿಶ್ ಮಾಡ್ತಿದ್ರು. ಅವ್ರು ಹೆಂಗೆ ಅಂದರೆ, ಕೆಲವ್ರಿಗೆ ಇವಾಗ ಮೋಟಿವೇಶನ್ ಬಂದಿದೆ, ಇಲ್ಲ ನಿನ್ನ ನೋಡ್ತಿದ್ರೆ ನಾವು ಮಾಡ್ಬೋದು, ನಾವು ಎಲ್ಲೋ ಒಂದು ಕಡೆ ನಮ್ಮ ಕೈಯಲ್ಲಿ ಆಗಲ್ವೇನೋ, ಕನ್ನಡ ಮೀಡಿಯಮಿಂದ ಬಂದಿದ್ದೀವಿ, ನಮ್ಗೆ ಕೈಯಲ್ಲಿ ಆಗಲ್ಲ, ಇಂಗ್ಲೀಷ್ ಕಲಿಯೋದು ಕಷ್ಟ, ಅಥವಾ ಈ ಥರ ಥಿಂಕ್ ಮಾಡ್ತಿದ್ದವರು, 1-2 ಅಟೆಂಪ್ಟ್ ಕೊಟ್ಟು ಬಿಟ್ಬಿಟ್ಟಿದ್ದವರು ಇವತ್ತು ನನಗೆ ಕಾಲ್ ಮಾಡಿ ಅವರೇ ಹೇಳ್ತಿದ್ದಾರೆ, ನಾವು ಮಾಡ್ಬೇಕನ್ನಿಸ್ತಿದೆ ನಿನ್ನ ನೋಡಿ, ಪ್ರಯತ್ನ ಆದರೂ ಮಾಡ್ತೀವಿ ಅಟ್ಲೀಸ್ಟ್. ನಾನು ಹೇಳ್ತಿದ್ದೆ, ಸರ್ ನಮ್ಮದು ಹೋಗೋದೇನೂ ಇಲ್ಲ, ಪ್ರಯತ್ನ ಮಾಡಲೇಬೇಕು.
ಇಷ್ಟು ದೂರ ರನ್ ಮಾಡ್ಬೇಕಂತಂದ್ರೆ ನಾವು ಮೆಂಟಲಿ ಫಿಕ್ಸ್ ಆಗಿದ್ದೀವಿ ಅಂತ ಅಂದ್ರೆ, ನಾವು ಮಾಡ್ಲೇಬೇಕಾಗುತ್ತೆ. ಸ್ಟ್ರಾಂಗ್ ಆಗಿದ್ದೀವಿ ಅಂದ್ರೆ ನಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ. ಈ ಥ್ರೌಟ್ ಜರ್ನಿಯಲ್ಲಿ ನಾನು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೆ, ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಬಂತು. ಯಾವತ್ತೂ ಕೂಡ ಗಿವ್ ಅಪ್ ಮಾಡ್ಬೇಕಂತ ಅನಿಸಿಲ್ಲ, ಯಾಕಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದೆ. ನಾನು ಎಲ್ರಿಗೂ ಹೇಳೋದು ಅದೇ, ಅಥವಾ ಕನ್ನಡ ಮೀಡಿಯಮಿಂದ ಬರಲಿ ಅಥವಾ ಹಳ್ಳಿಯಿಂದ ಬರಲಿ ಅಥವಾ ಯಾರೇ ಆಗಿರಲಿ, ನಿಮ್ಮ ಬಾಡಿ ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಫಿಸಿಕಲಿ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಿ. ನಾನು ಮಾಡ್ತೀನಿ ಅನ್ನೋದಿರಲಿ, ಪೇಷನ್ಸ್ ಇರಲಿ, ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿರಲಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡಬೇಕು, ದಟ್ ಈಸ್ ಪ್ರಾಕ್ಟಿಕಲ್ ಥಿಂಗ್. ನೀವು ಅದನ್ನು ಇಲ್ಲದೆ ಹತ್ಕೊಳ್ತಾ ಕೂತ್ಕೊಳ್ತಾ ಅಥವಾ ಬೇರೆ ಕಡೆ ಹೋಗ್ಬಿಡೋದು ಅಥವಾ ಪ್ಯಾಷನ್ನ ಬಿಟ್ಬಿಡೋದ್ರಿಂದ ಮಾಡೋಕ್ಕಾಗಲ್ಲ. ಸೊ ಪೇಷನ್ಸ್ ಇರಲಿ, ಹಾರ್ಡ್ ವರ್ಕ್ ಇರಲಿ, ಮೆಂಟಲಿ ಸ್ಟ್ರಾಂಗ್ ಆಗಿ ಥಿಂಗ್ಸ್ನ ಅಕ್ಸೆಪ್ಟ್ ಮಾಡೋದು ಕಳೀರಿ, ಫೇಲ್ಯೂರ್ಸ್ನ ಅಕ್ಸೆಪ್ಟ್ ಮಾಡೋದು ಕಳೀರಿ, ಪ್ರಾಕ್ಟಿಕಲ್ ಆಗಿರಿ. ಸೊ ಅವತ್ತು ದೇ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಸರ್. ಸರ್ ಇನ್ನೊಂದು, ಈಗ ಸುಮಾರು ಜನ ಆಸ್ಪಿರೆಂಟ್ಸು ಕೆಲವೊಂದು ಫಿಲಮ್ಸ್ ನೋಡಿ ರೋಲ್ ಮಾಡೆಲ್ ಆಗಿ ತೊಗೊಂಡಿರ್ತಾರೆ. ಆ ಥರ ನೀವು ಫಿಲಮ್ಸ್ ಏನಾದರೂ ನೋಡ್ತಾ ಇದ್ದೀರಾ? ಯಾಕಂದ್ರೆ ನಿಮ್ಮ ಟೈಮ್ ಸಿಗ್ತಾ ಇತ್ತಾ ಏನಂತ? ಸರ್ ಫಿಲಮ್ಸ್ ಅಂತಂದರೆ ನಾನು ಆ ಪೃಥ್ವಿ ಮೂವಿ ನೋಡಿದ್ದೆ, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಪೃಥ್ವಿ ನೋಡಿದೆ. ಅವರು ಅದರಲ್ಲಿ IAS ಆಫೀಸರ್. ಅದು ಒನ್ ಆಫ್ ದ ಇನ್ಸ್ಪಿರೇಷನ್ ಮೂವಿ ಕೂಡ, ರಿಯಲ್ ಲೈಫ್ ಇನ್ಸ್ಪಿರೇಷನ್ ನಮಗೆ ಡಿ ಕೆ ರವಿ ಸರಿಂದ ಸಿಕ್ಕಿದ್ದು. ಅದಾದಮೇಲೆ ಸುಮಾರು ಜನ ಸಿವಿಲ್ ಸರ್ವೆಂಟ್ಸ್ನ ಓದ್ತಾ ಬಂದಿದ್ವಿ ಈ ಜರ್ನಿಯಲ್ಲಿ. ಅವ್ರು ಏನೇನು ಥರ ಕೆಲಸ ಮಾಡಿದರು, ಎಷ್ಟು ಥರ ಟ್ರಾನ್ಸ್ಫರ್ಸ್ ಆಗ್ತಿತ್ತು, ಹೆಂಗೆ ಫರ್ಮ್ ಆಗಿ ಡಿಫಿಕಲ್ಟ್ ಟೈಮಲ್ಲಿ ನಿಂತ್ಕೋತಿದ್ರು, ಡಿಸಿಷನ್ಸ್ ಹೆಂಗೆ ತೊಗೋತಿದ್ರು ಅಂತ ನೋಡಿದ್ದೀವಿ. ಅದ್ರ ಜೊತೆಗೆ ಈ ಮೂವೀಸ್ ಅಂತ ಅಂದರೆ ನಮಗೆ ಆಸ್ಪಿರೆಂಟ್ಸ್ ವೆಬ್ ಸೀರೀಸ್ ಬಂದಿತ್ತು ಹಿಂದಿಯಲ್ಲಿ. ಡೆಲ್ಲಿಯಲ್ಲಿ ಆಸ್ಪಿರೆಂಟ್ಸ್ ಹೆಂಗಿರ್ತಾರೆ ಅವ್ರದ್ದೊಂದು ವೆಬ್ ಸೀರೀಸ್ ಬಂದಿತ್ತು. ಅದಾದಮೇಲೆ ರೀಸೆಂಟಾಗಿ 12th ಫೇಲ್ ಮೂವಿ ಸರ್ ಮನೋಜ್ ಸರ್ IPS, ಅವ್ರ ವೈಫು, ಅವ್ರ ಸ್ಟ್ರಗಲ್ಸು, ಅವರು ಕೂಡ ಆಲ್ಮೋಸ್ಟ್ ಲಾಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ಡ್ ಅಟ್ 1 go. ಸೊ ಅವ್ರು ತುಂಬ ಟ್ರೈ ಮಾಡ್ತಾರೆ, ಮೇನ್ಸು ಪ್ರಿಲಿಮ್ಸು ಎಲ್ಲದೂ ಕೂಡ ಆಗುತ್ತೆ, ಬಟ್ ಒಂದು ಸ್ಟೇಜಲ್ಲಿ ಆಗ್ತಿರಲ್ಲ. ಬಟ್ ಕ್ಲಿಯರ್ಡ್, ಈ ಗಾಟ್ ಇನ್ ಟು IPS. ಸೊ ನನಗೂ ಒಂದೇನು ಖುಷಿ ಆಗುತ್ತೆ ಅಂತಂದರೆ, ಲಾಸ್ಟ್ 5 ಅಟೆಂಪ್ಟ್ಸಲ್ಲಿ ನಾನು ಪ್ರಿಲಿಮ್ಸೇ ಕ್ಲಿಯರ್ ಆಗ್ತಿರಲಿಲ್ಲ, ಬಟ್ ನನಗೆ ಫೇತ್ ಇತ್ತು ಪ್ರಿಲಿಮ್ಸ್ ಕ್ಲಿಯರ್ ಆದರೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ. ಬಟ್ 6th ಅಟೆಂಪ್ಟಲ್ಲಿ ಐ ಕ್ಲಿಯರ್ಡ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ವಿತ್ ಇನ್ನೊಂದು ಬೆಟರ್ ಥಿಂಗ್ ನಾನು ಶೇರ್ ಮಾಡೋದು ಏನಂತಂದರೆ, ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದಾಗ ತುಂಬ ಕಷ್ಟಪಡ್ತಿದ್ದೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೇ. ನನ್ನ ಮಾಕ್ ವಿಡಿಯೋಸ್ ಎಲ್ಲ ಇದ್ದಾವೆ, ಇಂಟರ್ವ್ಯೂಸ್ ಎಲ್ಲ ಸುಮಾರು ಜನ ನೋಡಿರ್ತಾರೆ. ನಾನು ಸ್ಟ್ರಗಲ್ ಮಾಡ್ತಿದ್ದೀನಿ ಮಾತಾಡೋಕ್ಕೇ, ಯಾಕಂದರೆ ಯಾವತ್ತೂ ಮಾತಾಡೇ ಇಲ್ಲ, ಇಂಟರ್ವ್ಯೂ ಪ್ರಿಪ್ರೇಷನ್ ಮಾಡೇ ಇಲ್ಲ. ಸೊ ಆ 2 months ಪ್ರಿಪ್ರೇಷನ್ ಹೆಂಗೆ ಮಾಡ್ತು ಅಂತಂದರೆ, ಕಾನ್ಫಿಡೆನ್ಸ್ ತರ್ತು, ಓಕೆ ನಾವು ಮಾಡ್ಬೋದು, ನನ್ನ ಕೈಯಲ್ಲಿ ಆಗೇ ಆಗುತ್ತೆ ಅಂತ. ಸೊ ಈ ಇಂಟರ್ವ್ಯೂವಲ್ಲಿ ನಾನು 190 ಮಾರ್ಕ್ಸ್ ತೊಗೊಂಡೆ. ಸೊ ನಂಗೆ ತುಂಬ ಖುಷಿ ಇದೆ, ಒನ್ ಆಫ್ ದ ಗುಡ್ ಸ್ಕೋರ್ 190 ಕೂಡ. ಸೊ ನನಗೆ ಇಂಟರ್ವ್ಯೂ ಪ್ರಿಪ್ರೇಷನ್ನು, ಮೇನ್ಸ್ ಪ್ರಿಪ್ರೇಷನ್ನು ಅಥವಾ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಇರಲಿ, ಒಂದು ಏನಂತಾರೆ ಹಬ್ಬದ ಥರ ನೋಡ್ತಿದ್ದೆ. ಪ್ರಿಲಿಮ್ಸ್ ಬಂತಾ ಕ್ಲಿಯರ್ ಮಾಡಿಬಿಡ್ಬೇಕು, ಮೇನ್ಸಾ ಫುಲ್ ಖುಷಿಯಿಂದ ಓದಬೇಕು, ಕಷ್ಟಪಟ್ಟು ಬರೀಬೇಕು, ಕ್ವಶನ್ಸ್ನ ಕಂಪ್ಲೀಟ್ ಮಾಡಬೇಕು, ಚೆನ್ನಾಗಿ ಬರೀಬೇಕು. ಇಂಟರ್ವ್ಯೂನು ಅಷ್ಟೇ ಕಾನ್ಫಿಡೆಂಟ್ ಆಗಿರಬೇಕು, ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್ ಇರಬೇಕು, ಸ್ಟ್ಯಾಟ್ಯೂಟರಿ ಕರೆಕ್ಟ್ ಇರಬೇಕು, ನ್ಯಾಚುರಲ್ ಜಸ್ಟಿಸ್ ಇರಬೇಕು, ಬಯಾಸ್ಡ್ ಆಗಿರಬಾರ್ದು, ನೆಪೋಟಿಸಮ್ ಇರಬಾರ್ದು. ಸೊ ಆ ಥರ ಇದ್ದಾಗ ಆ ಬೋರ್ಡ್ ಮೆಂಬರ್ಸು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಇವನು ಫ್ಯೂಚರ್ ರೆಡಿ ಸಿವಿಲ್ ಸರ್ವೆಂಟ್, ಇವನ್ನ ಆ ಸ್ಥಾನದಲ್ಲಿ ಕೂರಿಸಿದ್ರೆ ಇವನು ಡೆಫಿನೆಟ್ಲಿ ಏನೋ ಒಂದು ಮಾಡ್ತಾನೆ ಸೊಸೈಟಿಗೆ ಅಂತ ಅವ್ರಿಗೆ ಅನಿಸ್ಬೇಕು. ಹಂಗೆ ಅನಿಸ್ದಾಗ ನಾವು ಕ್ಲಿಯರ್ ಮಾಡ್ತೀವಿ ಸರ್. ಸರ್ ಈಗ ನೀವು ಜೂನಿಯರ್ ಇಂಜಿನಿಯರ್ ಆಗಿದ್ರಿ ಅಂತ ಹೇಳಿದ್ರೆ, ಮತ್ತು PSI ಆಗಿರುತ್ತೆ. ಈ 5 times ಫೇಲ್ಯೂರ್ ಆದಾಗ ನಿಮ್ಗೆ ಸಾಕಪ್ಪ ಇದೆ PSIನೇ ಸಾಕು, ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಯಾವಾಗಾದರೂ ಅನಿಸಿದೆಯಾ, ಬೇಡ ಅನಿಸಿದೆಯಾ ಅಂತ? ಇಲ್ಲ ಸರ್, ಜೂನಿಯರ್ ಅಸಿಸ್ಟೆಂಟ್ ಆಗಿದ್ದು ನಾನು ಬ್ಲೆಸ್ಡ್ ಅಂತ ಹೇಳ್ತೀನಿ, PSI ಆಗಿದ್ದು ಕೂಡ ನಾನು ಬ್ಲೆಸ್ಡ್ ಅಂತ ಹೇಳ್ತೀನಿ. ಆ ಎರಡೂ ಜಾಬು ಕೂಡ ನನ್ನ ಇಂಟರ್ವ್ಯೂಲ್ಲಿ ಪ್ಲಸ್ ಮಾರ್ಕ್ ಆಗಿದೆ ಅಂತ ನಾನು ಫೀಲ್ ಮಾಡ್ತಿದ್ದೀನಿ. ಬಿಕಾಸ್ UPSC ಬೋರ್ಡ್ ಮೆಂಬರ್ಸು ಅಥವಾ ಚೇರ್ಪರ್ಸನ್ನು ಅವರು ಖಾಲಿ ಕೂತ್ಕೊಂಡು 6 ವರ್ಷ 7 ವರ್ಷ ಓದ್ತಿರ್ತಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡಲ್ಲ ಜಾಸ್ತಿ. ಸೊ ನೀವು ಎಡ್ಜ್ ಇರುತ್ತೆ ಸ್ವಲ್ಪ, ಒಂದು 5 ರಿಂದ 10 ಮಾರ್ಕ್ಸ್ ಏನಾದರೂ ಎಡ್ಜ್ ಇರ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಸುಮಾರು ಆಸ್ಪಿರೆಂಟ್ಸ್ ಅದನ್ನೇ ಹೇಳ್ತಾರೆ, ನಾವು ವರ್ಕ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಇವನು ಎಫಿಷಿಯೆಂಟ್ ಆಗಿದ್ದಾನೆ, ಸುಮ್ಮನೆ ಅದೇ ಕೂತ್ಕೊಂಡು ಮಾಡ್ತಿಲ್ಲ, ಇವನು ಅದನ್ನೂ ಮಾಡ್ಕೊಂಡು ಇದನ್ನೂ ಮಾಡ್ಕೊತಿದ್ದಾನೆ ಅಂತಂದರೆ ಅಡ್ಮಿನಿಸ್ಟ್ರೇಷನ್ಗೆ ಹೋದಾಗ ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋವಂಥ ಕೇಪಬಿಲಿಟಿ ಇವನು ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಂದು ಜರ್ನಿಯಲ್ಲಿ ನಾನು ಇದೆಲ್ಲದೂ ಕೂಡ ನನಗೆ ಬ್ಲೆಸ್ಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ಗಿವ್ ಅಪ್ ಮಾಡಬೇಕಂತ ಅನಿಸಿಲ್ಲ ಸರ್. ಯಾಕೆ ಗಿವ್ ಅಪ್ ಮಾಡಬೇಕಂತ ಅನಿಸಿಲ್ಲ ಅಂದರೆ, ಫಸ್ಟ್ 3 years ಕಷ್ಟ ಆಯಿತು, ಬಟ್ 23ಇಂದ ನಾನು ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ಕೋತಿದ್ದೆ. ಯಾರೂ ನನಗೆ ಕಾಮೆಂಟ್ ಮಾಡೋದಿರಲಿ, ಏನೂ ಮಾಡ್ತಿರ್ಲಿಲ್ಲ. ನಾನು ಸಂಪಾದನೆ ಮಾಡ್ತಿದ್ದೆ, ನಾನು ಓದ್ತಿದ್ದೆ. ಜೊತೆಗೆ ಕೆಲವರು ಸಂಪಾದನೆ ಮಾಡಿದ್ಮೇಲೆ ಓದೋದಕ್ಕೆ ಬಿಟ್ಬಿಡ್ತಾರೆ, ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಬಟ್ ನನಗದೊಂದು ಝೀಲ್ ಇತ್ತು ಸರ್. 2019ಅಲ್ಲಿ ಇಂಜಿನಿಯರಿಂಗ್ ಮಾಡಿ 4 ವರ್ಷ ಕಷ್ಟಪಟ್ಟು ಓದು, IT ಗೆ ಹೋಗಿದೆ. ಯಾಕೆ ಬಂದೆ? ನೀನು ಗಿವ್ ಅಪ್ ಮಾಡೋದಾದರೆ ಯಾಕೆ ಬರಬೇಕಿತ್ತು? ಪ್ರತಿ ಸಲ ಪ್ರಿಲಿಮ್ಸ್ ಫೇಲ್ಯೂರ್ ಆದಾಗ ನನಗೆ ಇನ್ನಿಷ್ಟು ಅಟೆಂಪ್ಟ್ಸ್ ಇದೆ, ಇಷ್ಟು ಅಟೆಂಪ್ಟ್ಸ್ ಕ್ಲಿಯರ್ ಆಗಬೇಕು, 5-6 ಅಟೆಂಪ್ಟ್ಸ್ ಆದರೂ ಮುಗಿಬೇಕು, ಅಥವಾ ನಂದು ರ್ಯಾಂಕ್ ಬರಬೇಕು. ಇದೊಂದೇ ಯೋಚನೆ ಮಾಡ್ತಿದ್ದೆ. 5ನೇ ಅಟೆಂಪ್ಟ್ ಆಗಲಿಲ್ವಾ, 6ನೇ ಅಟೆಂಪ್ಟು, 7ನೇ ಅಟೆಂಪ್ಟ್, 8, 9 ಈ ಅಟೆಂಪ್ಟ್ಸ್ ಆದರೂ ಮುಗಿಬೇಕು, ಇಲ್ಲ ನಂದು ರ್ಯಾಂಕ್ ಬರಬೇಕು. ಸೊ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋದು ಒಂದು ಫೇತ್ ಇತ್ತು. ಯಾಕಂದರೆ 6 ವರ್ಷ ಅಷ್ಟು ಓದಿದ್ದೀನಿ, ಅಷ್ಟು ನಾಲೆಜ್ನ ಅಕ್ವೈರ್ ಮಾಡಿದ್ದೀನಿ. ಬಟ್ ಅದನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಿಂದ ಆಯಿತು ಸರ್. ಯಾವತ್ತೂ ಕೂಡ ಅನಿಸಿಲ್ಲ, ಓನ್ಲಿ ಬಿಕಾಸ್ ಆಫ್ ದಟ್ ಝೀಲ್.
ನಾನು ಮಾಡಬೇಕು ಅನ್ನೋದೊಂದು ಗುರಿ ಇರುತ್ತೆ ಸರ್. ಸೊ ಅದು ಯಾರೇ ಆಗಲಿ, ಇದೊಂದೇ ಫೀಲ್ಡ್ ಅಲ್ಲ ಸರ್, UPSCನೇ ಅಲ್ಲ, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಮನುಷ್ಯ ಏನಾದರೂ ಯಾವುದೇ ಫೀಲ್ಡಲ್ಲಿ ಏನೇ ಕೆಲಸ ಮಾಡ್ತಿರಲಿ, ನಾನು ಮಾಡಬೇಕು ಅನ್ನೋದೊಂದು ಛಲ ಇದ್ದರೆ, ಒಂದು ಹಠ ಇದ್ದರೆ, ದೇ ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಇನ್ ದೇರ್ ಲೈಫ್ ಸರ್. ಕೊನೆಯದಾಗಿ ಈಗ ತುಂಬ ಜನ ಯೂತ್ಸು ಇದನ್ನು ನೋಡಿದ್ಮೇಲೆ ಮತ್ತು ಬೇರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ UPSCಗೆ ಪ್ರಿಪೇರ್ ಆಗಬೇಕು ಅಂತಾರೆ. ಅಂಥವ್ರಿಗೆಲ್ಲ ಏನು ನೀವು ಒಂದು ಮೆಸೇಜ್ ಕೊಡ್ತೀರಾ? ಎಸ್ ಸರ್. ಸರ್ ಒಂದು ನೋಷನ್ ಇದೆ, ನಾವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ತೀವಿ ಅಂತ. ಅದನ್ನು ತಲೆಯಿಂದ ತೆಗೀರಿ. ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಬೇಕಂದ್ರೆ ನೀವು ಅಷ್ಟು ವರ್ಕ್ ಮಾಡಿರಬೇಕು. ಆ ಆಫೀಸರ್ ಕ್ವಾಲಿಟೀಸ್ ನಿಮ್ಮಲ್ಲಿ ಬಂದಿದ್ದಾಗ ಮಾತ್ರ ಆಗುತ್ತೆ. ಕ್ಲಿಯರ್ ಮಾಡೋರು ವೆಲ್ ಆ್ಯಂಡ್ ಗುಡ್. ಸೊ ಆಗಲಿಲ್ಲ ಅಂತಂದರೆ ಕರೆಕ್ಟಾಗಿ ಪ್ಲ್ಯಾನ್ ಇರಲಿ. ಓಕೆ, ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಆಗಲಿಲ್ಲ ಅಂತಂದರೆ ನಾನು ವರ್ಕ್ ಮಾಡ್ಕೋತಾ ಓದ್ತೀನಿ, ನನ್ನ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೋತೀನಿ. ಅದೊಂದು ತಲೆಯಲ್ಲಿರಲಿ ಬರೋರಿಗೆ. ಇನ್ನೊಂದು, ಓದ್ತಿರ್ಬೇಕಾದ್ರೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಅಂದರೆ ಕೋಚಿಂಗ್ ಮೆಟೀರಿಯಲ್ ಆಗಲಿ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಒಬ್ಬರ ಮೇಲೆ ಡಿಪೆಂಡ್ ಆಗೋದಲ್ಲ. ಸೆಲ್ಫ್ ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ಳಿ, ಸೆಲ್ಫ್ ಅನಲೈಸ್ ಮಾಡಿ. UPSC PYQs ಮಾಡಿ, ಸ್ಟ್ಯಾಟಿಕ್ ಪಾರ್ಟ್ ಮಾಡಿ, ಜೊತೆ ಕರೆಂಟ್ ಅಫೇರ್ಸ್ ನೋಡಿ, ಮೂರನ್ನೂ ಲಿಂಕ್ ಮಾಡಿ UPSC ಒಬ್ಬ ಆಸ್ಪಿರೆಂಟ್ಸಿಂದ ಏನು ಬಯಸ್ತಿದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಓದಿದ್ದೀರಾ ಅಂತಂದರೆ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದಿಸ್ ಎಕ್ಸಾಮ್. ಜೊತೆಗೆ ಇಂಟಿಗ್ರೇಟೆಡ್ ಅಪ್ರೋಚ್ ಇರಲಿ. ಒಂದು ಪ್ರಿಲಿಮ್ಸು ಆಗಬೇಕು, ಜೊತೆಗೆ CSAT ಎಷ್ಟೋ ಜನಕ್ಕೆ ಕಷ್ಟ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಮೇನ್ಸು ರಿಟರ್ನ್ ತುಂಬ ಕಷ್ಟ ಇದೆ. ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡೋದೇ ಕಷ್ಟ. 3 ಅವರ್ಸಲ್ಲಿ 250 ಮಾರ್ಕ್ಸ್. ಅದನ್ನು ಕಂಪ್ಲೀಟ್ ಮಾಡೋ ಒಂದು ಕೇಪಬಿಲಿಟಿ, ಬರೆಯೋ ಕೇಪಬಿಲಿಟಿ ಬೆಳೆಸ್ಕೊಳ್ಳಿ. ಜೊತೆಗೆ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ. ನಾನು ಕಷ್ಟಪಟ್ಟೆ ಫೈನಲ್ ಫೇಸಲ್ಲಿ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಆ ಥರ ಮಾಡಬೇಡಿ. ಮೊದಲಿಂದಾನೇ ಕಮ್ಯುನಿಕೇಷನ್ ಮಾಡಿ. ಫ್ರೆಂಡ್ಸ್ ಜೊತೆ ಮಾತಾಡಿ. ಇಂಗ್ಲೀಷಲ್ಲಿ ಕೊಡ್ತಿದ್ದಾರೆ ಅಂದರೆ ಇಂಗ್ಲೀಷಲ್ಲಿ ಮಾತಾಡಿ, ಕನ್ನಡದಲ್ಲಿ ಕೊಡ್ತಿದ್ದಾರೆ ಅಂದರೆ ಕನ್ನಡದಲ್ಲಿ ಮಾತಾಡಿ. ಸೊ ಒಂದು ಒಳ್ಳೆ ಆಸ್ಪಿರೆಂಟ್ ಇಂದ ನೀವು ಬ್ಯೂರೋಕ್ರಾಟ್ ಆಗೋವಂಥ ಕ್ವಾಲಿಟೀಸ್ನ ಬೆಳೆಸ್ಕೊಂಡಾಗ ಡೆಫಿನೆಟ್ಲಿ ದೇ ವಿಲ್ ಕ್ಲಿಯರ್ಸ್. ಓಕೆ ಸರ್, ಇಷ್ಟೊತ್ತು ಬಂದು ನಮ್ಮ ಜೊತೆಗೆ ಮಾತಾಡಿ ಮತ್ತು ನಿಮ್ಮ ಅನುಭವನ ಹಂಚ್ಕೊಂಡಿದ್ದಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ಸಹ ಒಂದು ಒಳ್ಳೆಯದಾಗಲಿ ಮತ್ತು ನೀವು ಅಂದ್ಕೊಂಡಿರೋದು ಸಾಧನೆ ಮಾಡಲಿ ಅನ್ನೋದು ಸಹ ನಮ್ಮ ಒಂದು ಆಶಯ ಆಗಿರುವಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಏನು ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ಯಾಕಂದರೆ ಸಾಗರ್ ಅವರು ಮೂಲತಃ ಕೋಲಾರ ಜಿಲ್ಲೆಯವರು, ಬಂದು ಏನು 5 ಅಟೆಂಪ್ಟಲ್ಲಿ ಸಹ ಒಂದು ಆಗಿಲ್ಲ ಅನ್ನೋದು 6ನೇ ಅಟೆಂಪ್ಟ್ನಲ್ಲಿ ಮಾಡಿರುವಂಥದ್ದು. ಇದು ಇವ್ರ ಥರನೇ ಮುಂದಿನ ಇನ್ನಷ್ಟು ಜನ, ಸುಮಾರು ಜನ ಏನು UPSC ಕ್ಲಿಯರ್ ಮಾಡಬೇಕು ಅನ್ನೋದು ಅಂದ್ಕೊಂಡಿರ್ತಾರೆ. ಸೊ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.